ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಈ ವಾರದ ಪಂಚಾಂಗ ಫಲ ನೋಡೋಣ. 4ನೇ ತಾರೀಕು ಆಗಸ್ಟ್ 2024 ಭಾನುವಾರ. ಕ್ರೋಧಿನಾಮ ಸಂವತ್ಸರೇ ದಕ್ಷಿಣಾಯಣೆ ಗ್ರೀಷ್ಮ ಋತು ಆಷಾಢ ಮಾಸೆ ಕೃಷ್ಣ ಪಕ್ಷದ ಅಮಾವಾಸ್ಯೆ ಪುಷ್ಯ ನಕ್ಷತ್ರ ಕೂಡ ಇವತ್ತು. ಜಾಗ್ರತೆ ಜಾಗ್ರತೆ ಅಂತಲೇ ಹೇಳ್ತಿದ್ದೆ ಮಕ್ಕಳೇ. ನೋಡಿ, ಪ್ರಕೃತಿಯ ವಿಕೋಪವನ್ನ ತಡೆಯಲು ಸಾಧ್ಯವಿಲ್ಲ. ಯಾರೋ ಕೇಳಿದ್ರು, ಗುರುಗಳೇ ಪೂಜೆಯಿಂದ ಸಾಧ್ಯವಿಲ್ಲವಾ, ಮಂತ್ರದಿಂದ ಸಾಧ್ಯವಿಲ್ಲವಾ, ಯಾವುದಾದ್ರೂ ಒಂದು ಜೀವ ತೆಗೆದ ಮೇಲೆ ನಾವು ಪ್ರಾಣ ಕೊಡ್ಲಿಕ್ಕಾಗುತ್ತಾ ಮಕ್ಕಳೇ? ವಿಧಿಯನ್ನು ಗೆಲ್ಲುವುದು ಭಗವಂತನಿಂದಲೂ ಸಾಧ್ಯವಿಲ್ಲ. ಕೆಲವೊಂದು ಮಾರ್ಪಾಟು ಮಾಡಬಹುದು, ಮಳೆಯನ್ನು ನಿಲ್ಲಿಸಲು ಸಾಧ್ಯವಿಲ್ಲ, ಕೊಡೆ ಹಿಡ್ಕೊಂಡು ಹೋಗಿ. ಬಿಸಿಲನ್ನು ನಿಲ್ಲಿಸಲು ಸಾಧ್ಯವಿಲ್ಲ, ಕೊಡೆ ಹಿಡ್ಕೊಂಡು ಹೋಗಿ ಅಂತ ಹೇಳಬಹುದೇ ವಿನಃ ಬಿಸಿಲಿಗೆ ನಿಲ್ಲಿಸುವ ಶಕ್ತಿ ಪ್ರಕೃತಿ ಮಾತೆಯ ಅನುಮತಿಯಿಂದಲೇ ನಡೆಯೋದು. ಯಾರೂ ಯಾವುದು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಯಾಕೆ ಈ ರೀತಿಯ ವಿಕೋಪಗಳು ಹೆಚ್ಚೆಚ್ಚಾಗ್ತಿದೆ? ನಾ ಹೇಳಿದ್ದೇನೆ ಹಿಂದೆ ಹಲವಾರು ಬಾರಿ. ನೋವಾಗುತ್ತೆ, ಬಟ್ ಹೇಳಲೇಬೇಕು. ನಾವು ವಿಕೃತಿ ಆಗಿದ್ದೇವೆ ಅಷ್ಟೇ. ನಾವು ವಿಕೃತಿ. ಎಲ್ಲೆಲ್ಲೂ ನಮಗೆ ನಮ್ಮ ಕುಟುಂಬ ಅನ್ನೋದಿಲ್ಲ, ಕುಟುಂಬವೇ ಅನ್ನೋದಿಲ್ಲ ಅಂದ ಮೇಲೆ ಕುಟುಂಬಕ್ಕೊಂದು ಗೌರವ, ಕುಟುಂಬದವರ ಒಂದು ರಕ್ಷಣೆ, ಪ್ರೀತಿ, ಬಾಂಧವ್ಯ, ಅನುಬಂಧ, ಸಂಬಂಧ, ವೇಗ. ಇವತ್ತಿನ ತಂದೆ ತಾಯಿಗಳು ಹಾಗೆ ಇದ್ದಾರೆ, ಮಕ್ಕಳು ಹಾಗೆ ಇದ್ದಾರೆ. ಯದ್ಭಾವಂ ತದ್ಭವತಿ. ತಂದೆ ತಾಯಿಗೇನು, ನಾನು ಯಾವುದೋ ಕಾಲೇಜ್ಗೆ ಹಾಕಿದ್ದೀನಿ, ಓದ್ಬಿಡ್ಬೇಕು, ಇದು ಓದ್ಬೇಕು, ನಂಬರ್, ಎಷ್ಟು ಫೀಸು, ಎಷ್ಟು ಸಂಬಳ, ಏನು ಕೆಲಸ. ವ್ಯಕ್ತಿತ್ವ ನಮ್ಮ ಮಕ್ಕಳಲ್ಲಿ ಬೆಳೆಸ್ತಿದ್ದೀವ ಅಂತ ನೋಡ್ಲೇ ಇಲ್ಲ. ಮಕ್ಕಳಲ್ಲಿ ಎಲ್ಲಿಂದ ಬರುತ್ತೆ? ನಾವು ಅವ್ರನ್ನ ದೂಷಿಸೋದೇ ದೊಡ್ಡ ತಪ್ಪು. ಇವತ್ತು 10-12 ವರ್ಷದ ಮಕ್ಕಳು ಹತ್ಯೆ ಆ ಮಟ್ಟಕ್ಕೆ, ಅತ್ಯಾಚಾರದ ಮಟ್ಟಕ್ಕೆ ಬೆಳೆದು ಬಿಟ್ಟಿದ್ದಾರೆ. ಮಕ್ಕಳ ಆಲೋಚನೆ ಅಲ್ಲಿಗೂ ನಿಂತು ಬಿಟ್ಟಿದೆ ಅಂದ್ರೆ ಯೋಚನೆ ಮಾಡ್ಲಿಕ್ಕೆ ಏನಾದ್ರೂ ಆಗುತ್ತಾ ಮಕ್ಕಳೇ? 10, 12, 14 ವರ್ಷದ ಮಕ್ಕಳು ಹತ್ಯೆಗಿಳಿದಿದ್ದಾರೆ, ಆತ್ಮಹತ್ಯೆಗಿಳಿದಿದ್ದಾರೆ. ಅದಕ್ಕೆ ಮೇಲೆ ಅತ್ಯಾಚಾರಕ್ಕೂ ಇಳಿದು ಬಿಟ್ಟಿದ್ದಾರೆ. ಏನಂತ ಹೇಳ್ತೀರಿ ಮಕ್ಕಳೇ? ಕಾರಣ ಯಾರು? ನಾವೇ. ನಮ್ಮ ವಿಕೃತಿ ವಿಚ್ ಇಸ್ ಟ್ರಾನ್ಸ್ಫಾರ್ಮ್. ನಮ್ಮಲ್ಲಿದ್ದು ಒಂದು 20% ಅವರಲ್ಲಿ 200% ಆಗಿ ಕೂತು ಬಿಟ್ಟಿದೆ, ಡೈನಾಮೆಟ್ ಆಗಿ ಬೆಳೆದು ಬಿಟ್ಟಿದೆ. ಅವರೆಲ್ಲ ಬಾಂಧವ್ಯಗಳಿಲ್ಲ, ಅಟ್ಯಾಚ್ಮೆಂಟ್ಗಳಿಲ್ಲ. ಯಾರೇನಾದ್ರೆ ಏನು, ಇನ್ನೇನಾದ್ರೂ ಸರಿ. ನೋಡಿ, ಮೊನ್ನೆ ಯಾರೋ ರೀಲ್ಸ್ ಹುಚ್ಚಿಗೆ, ಏನಿದು ರೀಲ್ಸ್ ಹುಚ್ಚು ಗೊತ್ತಾಗ್ತಿಲ್ಲ. ಏನಿದು? ಒಂದೊಂದು ಕಾಲಕ್ಕೆ ಒಂದೊಂದು ಹುಚ್ಚುಗಳನ್ನು ತಂದಿಟ್ಕೋತೇವೆ. ನಮಗೊಂದು ಟಿವಿ ಇದ್ರೆ ಸಾಕು ಅನ್ಕೋತಿದ್ವಿ, ಟಿವಿ ಹುಚ್ಚು ಹಿಡಿಸ್ಕೊಂಡ್ವಿ. ನಮಗೊಂದು VCR, VCD, ಏನೇನೋ ಒಂದು ಸಣ್ಣದಾಗ ಒಂದು ಟೇಪ್ ರಿಕಾರ್ಡರ್ ತಗೊಂಡು ಒಂದು ಕ್ಯಾಸೆಟ್ ತಗೊಳಕ್ ಒದ್ದಾಡ್ತಿದ್ವಿ. ಆ ಕ್ಯಾಸೆಟ್ನ ತಗೊಂಡು ಹೋಗ್ಬಿಟ್ಟು ಒಂದೊಂದು ಹಾಡುಗಳನ್ನ ಜೋಡಿಸಿ ಅದನ್ನ ರೆಕಾರ್ಡ್ ಮಾಡಿ ತಗೊಬಂದು ಕೇಳಿಸ್ಕೊಳ್ಳೋ ಒಂದು ಹುಚ್ಚುಗಳಿತ್ತು. ಒಂದು ಲವ್ ಲೆಟರ್ ಬರೆಯೋ ಹುಚ್ಚಿತ್ತು, ಕಾಗದ ಬರೆಯೋ ಹುಚ್ಚಿತ್ತು, ಒಂದು ಗ್ರೀಟಿಂಗ್ಸ್ ಕಾರ್ಡ್ ತೆಗೆದಿಡೋ ಹುಚ್ಚಿತ್ತು. ಒಂದೊಂದೆಲ್ಲ ನಮಗೆ ಇತ್ತು. ಆದರೆ ಸಮಾಜ ಕಲುಷಿತ ಇಲ್ಲ, ಕುಟುಂಬಕ್ಕೆ ಕಲುಷಿತ ಆಗುವಂತ ಹುಚ್ಚು ಉನ್ಮಾದಗಳು ಇರಲಿಲ್ಲ ನಮಗೆ. ಕದು ಮುಂಚಿ ಒಂದು ತೋಟ ನೋಡಿದ್ರು ಸಾಕು, ಸೀಬೆಕಾಯಿ ತಿನ್ನೋಣ್ವಾ, ಮಾವನನ್ನು ಕಿತ್ಕೊಳ್ಳೋಣ್ವಾ, ಎಲ್ಲ ಬಗದಾಕಿ ಹೋಗ್ತಿರ್ಲಿಲ್ಲ. 1-2 ಕಿತ್ಕೋತಿದ್ವಿ, ತಿನ್ನೋಕೆ ಎಷ್ಟು ಬೇಕು ಹಿಂಗೆ ಹಿಡ್ಕೋತಿದ್ವಿ. ಇವತ್ತು ತೋಟಕ್ಕೆ ಬೆಂಕಿ ಹಚ್ಚೋರಾಗ್ಬಿಟ್ಟಿದ್ದಾರೆ, ತೋಟನೇ ನಮ್ದು ಅಂತ ಬರೆಸ್ಕೊಳ್ಳೋರಾಗ್ಬಿಟ್ಟಿದ್ದಾರೆ, ಬೆದರಿಸೋರಾಗ್ಬಿಟ್ಟಿದ್ದಾರೆ, ಅಲ್ಲೇ ಬೌಂಡ್ರಿಗಳು ಹಾಕೊಂಡು ಕೂತ್ಕೊಳ್ಳೋರಾಗ್ಬಿಟ್ಟಿದ್ದಾರೆ. ಈ ಮಟ್ಟಕ್ಕೆ ಬೇಕು. ಇನ್ನೇನಾಗುತ್ತೆ? ವಿಕೋಪ ಆಗತ್ತೆ. ನಮ್ಮ ಕಾಲದ ಒಂದು ಹುಚ್ಚುಗಳು ಬೇರೆ, ನಮ್ಮ ಹಿರಿಯರ ಹುಚ್ಚುಗಳು, ನಮ್ಮ ಹುಚ್ಚುಗಳು ಬೇರೆ. ಈಗಿನ ಮಕ್ಕಳ ಹುಚ್ಚುಗಳು ನೋಡಿ, ಆತ್ಮಹತ್ಯೆ, ಅತ್ಯಾಚಾರದ ಮಟ್ಟಕ್ಕೆ ನಮ್ಮ ಮಕ್ಕಳ ಚಿಂತನೆಗಳು ಬಂದ್ಬಿಟ್ಟಿದೆ. ಅಟ್ಯಾಚ್ಮೆಂಟ್ ಇಲ್ಲ ಅವ್ರಿಗೆ, ಅವ್ರಿಗೆ ಗೊತ್ತಿಲ್ಲ, ಬಾಂಧವ್ಯಗಳು ಗೊತ್ತಿಲ್ಲ, ಬೆಳೆಸ್ತಿಲ್ಲ, ನಾವು ಕಲಿಸ್ತಲೇ ಇಲ್ಲ. ನಾವು ಅವರಲ್ಲಿ ತುಂಬಿಸಿರೋದೇ ಬೇರೆ. ಇನ್ನೆಲ್ಲಿಂದ ಬರುತ್ತೆ? ನ್ಯೂಕ್ಲಿಯರ್ ಫ್ಯಾಮಿಲಿ ಮಾಡಿಟ್ಕೊಬಿಟ್ಟಿದ್ದೀವಿ. ಚಿಕ್ಕ ಫ್ಯಾಮಿಲಿ ಅಷ್ಟೇ, ಗಂಡ ಹೆಂಡತಿ, ಆದಾಗ ಒಂದು ಮಗು ನೋಡೋಣ. ಈಗ ಆ ಮಕ್ಕಳು ಕೂಡ ಮೂವರಲ್ಲಿ ಒಬ್ರಿಗೆ ಆಗೋದೇ ಇಲ್ಲ.
ಮೂವರಲ್ಲಿ ಇಬ್ಬರಿಗೂ ಆಗೋದಿಲ್ಲ, ಅದು ಸ್ಥಿತಿಗೆ ಬಂದ್ಬಿಡುತ್ತಿದೆ. ಇನ್ನೊಂದು 5-6 ವರ್ಷ ಮಕ್ಕಳು ಯಾರಿಗೂ ನ್ಯಾಚುರಲ್ ಆಗಿ ಆಗೋದೇ ಇಲ್ಲ. ನಾವು ತಿಂತಿರೋ ಊಟ, ಕೆಮಿಕಲ್ ಇನ್ನೊಂದು ಹಾಕಿ ಬೇಗ ಆಗ್ಬಿಡ್ಬೇಕು. ಆ ಪಾರ್ಟಿ ಟೆನ್ಷನ್ಗಳನ್ನು ತಂದು ಇಟ್ಕೊಬಿಟ್ಟಿದ್ದಾರೆ. ಸೊ ನಾವು ಬೆಳೆಸ್ತಿರೋ ರೀತಿ ಆ ಥರ ಆಗ್ಬಿಟ್ಟಿದೆ ಮಕ್ಕಳು. ಇನ್ನು ವಿಕೋಪ ಆಗದ ಪ್ರಕೃತಿ ನೋಡ್ಕೊಂಡು ಸುಮ್ಮನೆ ಇರುತ್ತಾ? ಮಾಡ್ತಿರೋ ಅನಾಚಾರಕ್ಕೆ ಎಲ್ಲೆಲ್ಲೂ ನೀವು ಯಾವುದೇ ತೆಗೀರಿ ಬರೀ ಬ್ರೇಕಿಂಗ್ ನ್ಯೂಸ್ಗಳೇ ಇರುತ್ತೆ. ಬ್ರೇಕಿಂಗ್ ನ್ಯೂಸ್ಗಳು ಕೇಳಲಾರದಷ್ಟು ಅಸಹ್ಯ, ಅಸಭ್ಯ. ಇನ್ನೊಂದು ಇಲ್ಲೋ ಒಂದು ಗೌರವ, ಆಯಿತು ಮುಗೀತು ಇನ್ನು ಬೇಡ ಭಗವಂತ, ಬಾಚ್ಕೋ, ಕಿತ್ಕೋ, ಮೋಸ ಮಾಡು, ಹೇಗಾದ್ರೂ ಸರಿ ನಾನು ಬದುಕಬೇಕು ಅನ್ನತಕ್ಕಂಥ ಒಂದು ಭಾವಾರ್ಥಕ್ಕೆ ನಿಂತ್ಕೊಂಡ್ರೆ ಎಲ್ಲಿದೆ ಮಕ್ಕಳೇ? ಭಾನುವಾರದ ಸಂಚಿಕೆ ಸಂಕಟ ಆಗುತ್ತೆ. ವಿಶೇಷ ಮಾಹಿತಿಯೊಂದಿಗೆ ಬರಬೇಕು ಅಂತ ಬಂದಿದ್ದೇನೆ. ಅದಕ್ಕೂ ಮೊದಲು ಲೋಕದ ಜನರ ಡೊಂಕ ನೀನು ತಿದ್ದಬೇಡ. ಇವತ್ತು ಸಂತನಾಗಿರಬಾರದು ಮಕ್ಕಳೇ. ಸಂತನಾಗಿದ್ದಷ್ಟು ಬೆನ್ನಿಗೂ ಚೂರಿ, ಎದೆಗೂ ಚೂರಿ. ಒಬ್ಬ ಸಂತರು, ಒಬ್ಬ ಗುರುಗಳು ತಮ್ಮ ಪಾಡು ಒಂದು ಆಶ್ರಮ ಕಟ್ಕೊಂಡು ವಿಶೇಷವಾದಂತಹ ಒಂದು ಧ್ಯಾನ, ತಪಸ್ಸು, ಅವರದೇ ಆದಂಥ ಒಂದು ಪುಟ್ಟ ಗೋಶಾಲೆ, ಒಂದು ಹಸು ಇಟ್ಕೊಂಡು ಏನೋ ಬಂದವ್ರಿಗೆ ಒಂದು ಲೋಟ ಹಾಲು, ಒಂದಷ್ಟು ಗಂಜಿ ಇದ್ರೆ, ಇಲ್ಲ ಅಂದರೆ ಇಲ್ಲ. ಪ್ರತಿ ಮನೆಗೂ ಹೋಗೋದು, ಒಂದು 3 ಮನೆ 5 ಮನೆ ಏನೋ ಭಿಕ್ಷಾಟನೆ, ತಮ್ಮ ಪಾಡಿಗೆ ಧ್ಯಾನ, ತಪಸ್ಸು, ಪ್ರವಚನ ಅಂತ ಇದ್ದಂಥ ಒಬ್ಬ ಸಾಮಾನ್ಯ ಸಂತ. ಅವರನ್ನು ಎಲ್ಲರೂ ಪವಾಡ ಪುರುಷರ ಥರ ನೋಡ್ತಿದ್ರು. ಅವರ ಧ್ಯಾನದ ಮಾತು, ಪ್ರವಚನದ ಮಾತು ಕೇಳ್ತಿದ್ರೆ ಎಲ್ಲ ಮರೆತು ಆ ಊರೇ ಒಂದು ಆನಂದಮಯವಾಗಿತ್ತು. ಸದಾ ಎದ್ದು ಅವ್ರು ಯಾವಾಗ ಬಂದರೂ ಕೂಡ ಈ ಥರ ನಮಸ್ಕಾರ ಮಾಡೋದಂತ ಅವ್ರಿಗೆ ಅದ್ರ ಬಗ್ಗೆ ಅವಗಾಹನೆಯೂ ಇಲ್ಲ. ಯಾರ ನಮಸ್ಕಾರಕ್ಕೂ ಯಾರ ಸನ್ಮಾನಕ್ಕೂ ಅವರು ತಲೆ ಕೆಡಿಸ್ಕೊತಿರ್ಲಿಲ್ಲ. ಇಂಥದ್ದೇ ಸಂದರ್ಭದಲ್ಲಿ ನೋಡಿ, ಎಲ್ಲರೂ ಪ್ರೀತಿಸ್ತಿದ್ದಾರೆ ಸಂತನನ್ನ. ಸಂತರು ತಲೆ ಕೆಡಿಸ್ಕೊಂಡಿಲ್ಲ. ಅವ್ರಿಗೆ ಗೊತ್ತು ಇದೊಂದು ಸಂತೆ, ಇದು ಮುಗಿದ ಮೇಲೆ ಎಲ್ಲರೂ ಎದ್ದೋಗ್ಬೇಕು. ಸಂತೆ ಮುಗಿದ ಮೇಲೆ ಯಾರೂ ಇರೋದಿಲ್ಲ ನೋಡಿ ಆ ಸಂತೆಯಲ್ಲಿ. ಸೊ ಆ ಸಂತರು ಗೊತ್ತಿತ್ತು ಇದೊಂದು ಜೀವನದ ಒಂದು ಸಂತೆ, ಇದೆಲ್ಲ ಮುಗಿದೋಗುತ್ತೆ, ಹೆಸರು ಇದೆಲ್ಲ ಜಾಸ್ತಿ ದಿನ ಇರೋಲ್ಲ ಅಂತ ಅವ್ರಿಗೆ ಗೊತ್ತಿತ್ತು. ಅದರ ಅನುಭವ ಅವ್ರಿಗೆ ಆಗುತ್ತೆ. ಒಮ್ಮೆ ಏನಾಗುತ್ತೆ ಅಂದರೆ, ಆ ಊರಿನ ಒಂದು ಹೆಣ್ಣು ಮಗು ಆಕಸ್ಮಿಕವಾಗಿ ಗರ್ಭಧಾರಣೆ, ಮಗುನೂ ಆಗ್ಬಿಡುತ್ತೆ. ಊರ್ ಜನ ಎಲ್ಲ ಸೇರ್ಕೊಬಿಡ್ತಾರೆ. ಕೇಳಬೇಕಾ? ಮದುವೆಯಾಗದ ಹೆಣ್ಣು ಮಗು, ಮರ್ಯಾದಸ್ಥ ಕುಟುಂಬ, ತುಂಬ ಚೆನ್ನಾಗಿ ಬಾಳಿ ಬದುಕಿದ ಕುಟುಂಬ. ಈಗ ಊರವ್ರಿಗೆಲ್ಲ ಏನಿದು ಅಂತ, ದೊಡ್ಡ ಮನೆತನ, ದೊಡ್ಡ ಹೆಸರು, ಇದು ಏನಿದು ಅಂತ. ನಮಗೆ ನಮ್ಮ ಹೆಸರು ದೊಡ್ಡದು ಮಕ್ಕಳು. ನಾವು 4 ಜನದ ಹತ್ರ ಹೆಸರು ಇಟ್ಕೊಂಡಿದ್ದೀವೋ, 4 ಲಕ್ಷ ಜನರ ಹತ್ರ ಇಟ್ಕೊಂಡಿದ್ದೀವಿ. ನಮ್ಮ ಹೆಸರು ನಮಗೆ ದೊಡ್ಡದು, ನಮ್ಮ ಭಾರ ನಮಗೆ ದೊಡ್ಡದು. ನಿಮ್ಗೆ 10,000 ರೂಪಾಯಿ ಭಾರ ಆದ್ರೆ ನನ್ಗೆ 10 ಲಕ್ಷ ಭಾರ. ನಿಮ್ಗೆ 10 ಲಕ್ಷದ ಭಾರ ಇದ್ರೆ ಇನ್ನೊಬ್ರಿಗೆ 10 ಕೋಟಿದ ಭಾರ. ಇನ್ನೊಬ್ರಿಗೆ 10 ಕೋಟಿದ ಭಾರ ಅಂತ ಹೇಳಿದ್ರೆ ಅಂಬಾನಿಗೆ 1000 ಕೋಟಿದ ಭಾರ ಇರುತ್ತೆ. ನಮ್ಗೆ ಯಾರಿಗೂ ಅದ್ರ ಬಗ್ಗೆ ಅವಗಾಹನೆ ಇಲ್ಲ. ನಮಗೇನು ಗೊತ್ತರ, ನಮ್ಮ ಭಾರವೇ ಜಾಸ್ತಿ. ತಮಾಷೆ ಗೊತ್ತರ, ನಿಮ್ಗೊಂದು 25,000 ರೂಪಾಯಿ ಸಂಬಳ ಬರುತ್ತೆ ಅಂತ ಇಟ್ಕೊಳ್ಳಿ. ನಿಮ್ಮ ಭಾರ ಎಷ್ಟಿರುತ್ತೆ ಗೊತ್ತರ? 50,000 ರೂಪಾಯಿ ಭಾರ ಇರುತ್ತೆ ಪ್ರತಿ ತಿಂಗಳು. 25,000 ಸಾಲಲ್ಲ. ನೀವೊಂದು ಕೆಲಸ ಮಾಡಿ, 50,000 ರೂಪಾಯಿ ಸಂಬಳ ತಗೊಂಡು ಹೋಗಿ ಕೇಳಿ ಅವನ ಭಾರ ಎಷ್ಟು ಅಂತ. 1 ಲಕ್ಷಕ್ಕೆ ಇಟ್ಕೊಬಿಟ್ಟಿದ್ದಾನೆ. 1 ಲಕ್ಷ ಸಂಪಾದನೆ ಮಾಡೋನನ್ನ ಕೇಳಿ 2 ಲಕ್ಷ. 2 ಲಕ್ಷ ಇಟ್ಕೊಂಡಿರೋನ್ನ ಕೇಳಿ 10 ಲಕ್ಷಕ್ಕೆ ಇಟ್ಕೊಬಿಟ್ಟಿರ್ತಾನೆ. 10 ಲಕ್ಷ ಬರೋನು ಒಂದು 50 ಲಕ್ಷಕ್ಕೆ ಇಟ್ಕೊಂಡಿರ್ತಾನೆ ಭಾರ, ಮನೆ ತಗೊಂಡಿರ್ತಾನೆ. 50 ಲಕ್ಷ ಸಂಪಾದನೆ ಬರೋನನ್ನ ಕೇಳಿ ಒಂದು 2 ಕೋಟಿಗೆ ಇಟ್ಕೊಬಿಟ್ಟಿರ್ತಾನೆ. 4 ಪಟ್ಟು ಇಲ್ಲ 2 ಪಟ್ಟು. 20,000 ಬರೋರಿಗೆ ಒಂದು 40,000ದ ಭಾರ ಇಲ್ಲ 50,000ದ ಭಾರ ಅಷ್ಟೇ. ಬೇಕಾದ್ರೆ ನೀವು ಚೆಕ್ ಮಾಡಿ. ನಿಮ್ಮ ಅಕ್ಕ ತಮ್ಮ ಏನು ಬೇಡ, ನಿಮ್ಗೆ 20,000 ಸಂಬಳ ಬರುತ್ತಲ್ವ್ರಾ. ನೀವೊಂದು ಆಫೀಸಲ್ಲಿ ಕೆಲಸ ಮಾಡ್ತಿರಲ್ವಾ, ನಿಮ್ಮ ಜೊತೆ ಸಹೋದ್ಯೋಗಿ ಕೊಲ್ಲಿಗ್ ಇರ್ತಾರಲ್ವಾ, ಅವನಿಗೂ ಒಂದು 20-25,000 ಸಂಬಳ. ಕೇಳಿ ನೋಡಿ ಅವನ ಕಮಿಟ್ಮೆಂಟು. ಅವನಿಗೂ 50,000ದ ಕಮಿಟ್ಮೆಂಟ್ ಇರುತ್ತೆ. ಅವನು ಯಾವಾಗ ಮಕ್ಕಳು ಫೀಸ್ ಕಟ್ಟಿಲ್ಲ ಕಣೋ, ಒದ್ದಾಡ್ತಿದ್ದೀನಿ, ಬಾಡಿಗೆಗೆ ಅಡ್ಜಸ್ಟ್ ಮಾಡೋಷ್ಟು ಕಷ್ಟ ಆಯ್ತು ಕಣೋ, ಸ್ವಲ್ಪ ಮೆಡಿಕಲ್ ಬಿಲ್ಸ್ ಬಂದ್ಬಿಟ್ಟಿತ್ತು ಕಣೋ, ಈ ಸ್ಕೂಲ್ ಫೀಸ್ ಬಂದ್ಬಿಟ್ಟಿದೆ ಕಣೋ. ನಿಮಗೇನಿರುತ್ತೋ ಅವನಿಗೂ ಹೆಚ್ಚು ಕಡಿಮೆ ಅದೇ ಇರುತ್ತೆ. ಅವನು ಅದೇ ಒದ್ದಾಡ್ತಿರ್ತಾನೆ. ಒಂದು ವಾರಕ್ಕೊಮ್ಮೆ ಹೊರಗಡೆ ಹೋಗಿ ಒಂದು ತಿಂಡಿ ತಿನ್ಬೇಕು ಅಂದ್ರೆ ಇಬ್ರು ಮುಖ ನೋಡ್ಕೋತಿರ್ತಾರೆ. ನಿಮ್ಮ ಸಹೋದ್ಯೋಗಿಯನ್ನ ವಿಚಾರಿಸಿ ನೋಡಿ. ಒಂದು 1,000 ರೂಪಾಯಿ ನಡೀತಿರುತ್ತೆ ವ್ಯವಹಾರ. 1,000 ಕೊಡೋ, ನೆಕ್ಸ್ಟ್ ಬರುತ್ತಲ್ಲ, ಈ ಸಲ ಬಂದಾಗ ಇವನ್ ತಗೋತಾನೆ. ಅಷ್ಟರಲ್ಲೇ ನಡೀತಿರುತ್ತೆ 1,000-2,000. ಅದಕ್ಕೆ ಮೇಲೆ ಅವ್ರ ಕೈಯಲ್ಲಿ ಇಲ್ಲ, ಅವ್ರಿಗೆ ಅದೇ ದೊಡ್ಡ ಭಾರ. ನೀವು 25 ಕೋಟಿ ಸಂಪಾದನೆ ಮಾಡ್ತಿರ್ತಕ್ಕಂಥವನನ್ನ ಕೇಳಿ,
ಅವನ ಭಾರ ಕೇಳಿ ನೋಡಿ, ಶಾಕ್ ಆಗ್ತೀರಾ. ಅಂದರೆ ಆನೆಗೆ ಆನೆಯೇ ಭಾರ, ಇರುವೆಗೆ ಇರುವೆಯ ಭಾರ ದೊಡ್ಡದು. ನೀವು ಅಂದ್ಕೊಳ್ಳೋದೇನು ಗೊತ್ತಾ, ಅವ್ರಿಗೇನು ಚೆನ್ನಾಗಿದ್ದಾರೆ, ಕಾರ್ ಇದೆ, ಮನೆ ಇದೆ, ಆದ್ರೆ ಡಬಲ್ ಕೊಟ್ಬಿಟ್ಟಿರ್ತಾನೆ ಭಾರ. ನಿಮಗೆ ಮನೆ ತುಂಬ ಮಕ್ಕಳು ಕೊಟ್ಟಿದ್ದಾನೆ, ಅವ್ರಿಗೆ ಮಕ್ಕಳಿಲ್ಲದ ಭಾರ ಕೊಟ್ಟಿರ್ತಾನೆ. ಹೌದು, ನಮ್ಮದು ದೊಡ್ಡ ಕುಟುಂಬ, ಅವ್ರಿಗೆ ಕುಟುಂಬನೇ ಇಲ್ಲ. ಪ್ರತಿಯೊಬ್ಬರಿಗೂ ಒಂದು ಭಾರ ಅವರವರ ಯೋಗ್ಯತೆಗೆ ತಕ್ಕಂತ ಭಗವಂತನಿಟ್ಟು ಬಿಟ್ಟಿರ್ತಾನೆ, ನಾವು ಗಮನಿಸೇ ಇರೋಲ್ಲ. ಹೌದು, ನನ್ನ ತಮ್ಮನಿಗೆ ನಾನು ಗಮನಿಸಿದ್ದೇನೆ, ನನ್ನ ಅಕ್ಕನಿಗೆ, ಇನ್ನೊಂದು ಅಕ್ಕನಿಗೆ, ಇನ್ನೊಂದು ತಂಗಿಗೆ ಗಮನಿಸಿದ್ದೇನೆ. ಅವ್ರುಗಳು ಚಿಕ್ಕ ಚಿಕ್ಕ ಭಾರಗಳಿಗೆ ನಲ್ಗೋದು ನೋಡ್ಬೇಕು. ನಿನಗೇನು ಬಿಡಪ್ಪ ಅಂತಿರ್ತಾರೆ. ನನ್ನ ಭಾರ ನೋಡಿದ ತಕ್ಷಣ, ಅಣ್ಣ ಈಗ ನಮ್ಮ ಕೈಯಲ್ಲಾಗಲ್ಲಪ್ಪ. ಅಯ್ಯೋ ಸ್ವಾಮಿ, ನಿಜವೇ, ದೇವ್ರಿಗೆ ಗೊತ್ತಿದೆ ಇಷ್ಟು ಜನರ ಇವ್ರಿಗೆ ಈ ಕೈಯಲ್ಲಿ ಭಾರ ತಗೊಳಕ್ಕಾಗಲ್ಲ, ಅದಕ್ಕೆ ನನಗೆ ಭಾರ ಜಾಸ್ತಿ ಕೊಟ್ಟರೆ ಆ ಭಾರಕ್ಕೆ ತಕ್ಕಂತ ಒಂದು ವ್ಯವಸ್ಥೆನೂ ಕೊಟ್ಟಿರ್ತಾನೆ. ಕೆಡಿಸಿಕೊಳ್ಳದೆ ಆ ಭಾರವನ್ನು ಎಳ್ಕೊಂಡು ಹೋಗ್ತಿರ್ಬೇಕಷ್ಟೆ. ನಾವು ಹಂಗಲ್ಲ, ನಮ್ಮ ಭಾರ ಬಿಟ್ಟು ಬೇರೆಯವ್ರ ಭಾರ ಬಿಟ್ಟು ನಮ್ಮ ಭಾರ ದೊಡ್ಡದು, ನಮ್ಮ ತೂತು ದೊಡ್ಡದು, ನಮ್ಮ ನೋವು ದೊಡ್ಡದು ಅಂತವೆ. ಹೌದು, ದ್ರೌಪದಿಗೆ 5 ಮಕ್ಕಳು ಹೋಗಿರತಕ್ಕಂಥ ಕಣ್ಣೀರಾದ್ರೆ ಗಾಂಧಾರಿ ದೇವಿಗೆ 100 ಮಕ್ಕಳು ಹೋಗಿರ್ತಕ್ಕಂಥ ಕಣ್ಣೀರು. ಆದ್ರೂ ಆಕೆ ಬಂದು ದ್ರೌಪದಿಯನ್ನ ಸಮಾಧಾನ ಮಾಡ್ತಾಳೆ, ತಪ್ಕೊಂಡು ಸೊಸೆನ. ಯೋಚನೆ ಮಾಡ್ಬೇಡಮ್ಮ, ಆಗ್ಬಿಡುತ್ತಮ್ಮ, ನನಗೇ 100 ಮಕ್ಕಳು ಹೋಯ್ತಲ್ವಮ್ಮ, ನಾನು ತಟ್ಕೊಂಡು ಕೂತಿಲ್ವಮ್ಮ, ಇಷ್ಟು ಕಂಗಾಲಾಗ್ಬೇಡಮ್ಮ, ಇಷ್ಟು ಕಣ್ಣೀರು ಹಾಕ್ಬೇಡಮ್ಮ ಪುಟ್ಟ ಮಗು ಅಂತ ಅದು ಎಷ್ಟು ಸಮಾಧಾನ ಮಾಡ್ತಾಳೆ ಅಂದ್ರೆ, ಕುಂತಿ ದೇವಿ ಕೂಡ ಸಮಾಧಾನ ಮಾಡಿದ್ರು, ಸಮಾಧಾನ ಆಗ್ತಿರ್ಲಿಲ್ಲ. ಆದ್ರೆ ಆ ಸಂದರ್ಭಕ್ಕೆ ಕೃಷ್ಣರು ಕರ್ಕೊಂಡು ಬಂದು ಗಾಂಧಾರಿ ದೇವಿ ನಿಲ್ಲಿಸ್ತಾರೆ. ಯಾಕೆ ಗೊತ್ತಾ, ನಮ್ಗೆ 10 ರೂಪಾಯಿ ಕಳ್ಕೊಂಡಿದ್ರೆ 100 ರೂಪಾಯಿ ಕಳ್ಕೊಂಡಿರೋ ವ್ಯಕ್ತಿ ನೋಡಿದಾಗ ನಮಗೆ ಸ್ವಲ್ಪ ಧೈರ್ಯ ಬರುತ್ತೆ. ಅವ್ರಿಗಿಂತಲಾ ನನ್ನ ನೋವು, ಅವ್ರು ಕಳ್ಕೊಂಡಿದ್ದಕ್ಕಿಂತಲಾ ನಮ್ಮ ನೋವು, ಅದಕ್ಕೆ ಹೇಳ್ಕೊಡ್ತಾರೆ ದೊಡ್ಡವರು. ನಮಗೇನಾದ್ರೂ ಕಳ್ಕೊಂಡಾಗ ನಮಗಿಂತಲೂ ತುಂಬಾ ಕಳ್ಕೊಂಡಿರೋರನ್ನ ನೋಡ್ಬೇಕು. ನಮಗ ಅವಮಾನ ಆದಾಗ ನಮಗಿಂತಲೂ ದೊಡ್ಡ ಅವಮಾನ ಆದಂತ ವ್ಯಕ್ತಿಯನ್ನು ನೋಡ್ಬೇಕು. ಅವರೇ ಬದುಕ್ಬಿಟ್ಟವ್ರೆ ಬಿಡೋ. ಹರಿಶ್ಚಂದ್ರನೇ ಸ್ಮಶಾನದಲ್ಲಿ ಸ್ಮಶಾನವಾಸಿಯಾಗಿದ್ದ, ಹೆಂಡತಿ ಮಕ್ಕಳನ್ನ ಅಡ ಇಟ್ಟಿದ್ದ. ಧರ್ಮರಾಯರು ವನವಾಸಕ್ಕೆ ಹೋಗ್ಬೇಕಾಯ್ತು. ಶ್ರೀರಾಮಚಂದ್ರ ಪ್ರಭು ಅಂತವ್ರು ವನವಾಸದಲ್ಲಿರುವಾಗ ಆಯ್ತು. ಸೀತಮ್ಮ, ನಮ್ಮದು ವನವಾಸ ಅಂದ್ಕೊಂಡಾಗ ಅವರದ್ದು ಇನ್ನೂ ಎತ್ತರಕ್ಕೆ ಕಾಣಿಸುತ್ತೆ. ಆಗ ನಮಗ್ ಸಮಾಧಾನ ಬರುತ್ತೆ. ಅದಕ್ಕೆ ಪ್ರವಚನಗಳ ಮುಖೇನ, ಆಧ್ಯಾತ್ಮಿಕ ಚಿಂತನೆಗಳ ಮುಖೇನ ನಿಮ್ಮ ಭಾರ ದೊಡ್ಡದಲ್ಲ, ನಿಮಗಿಂತಲೂ ತುಂಬಾ ದೊಡ್ಡ ಭಾರ ಇರೋರು ನಿಮ್ ಸುತ್ತಮುತ್ತಲು ಇದ್ದಾರೆ, ಅವರು ನೋಡ್ಕೊಂಡು ಸಮಾಧಾನ ಮಾಡ್ಕೊಳ್ಳಿ. ಹತ್ಯೆ, ಆತ್ಮಹತ್ಯೆ, ಅನಾಚಾರಕ್ಕೆ ಧುಮುಕಬೇಡಿ ಅನ್ನತಕ್ಕಂಥ ಮಾತು. ನೋಡಿ, ಇಲ್ಲೂ ಅದೇ ಆಗುತ್ತೆ. ಏನೋ ಹೆಸರು ಆ ಕುಟುಂಬಕ್ಕೆ, ಊರ್ ಜನ ಸೇರ್ಬಿಡ್ತಾರೆ. ಹುಡುಗಿ ಗರ್ಭಿಣಿ ಅಂತೆ, ಮಗು ಆಗ್ಬಿಟ್ಟಿದೆ ಅಂತೆ. ಎಷ್ಟು ದಿನ ಮುಚ್ಚಿಡ್ಲಿಕ್ಕಾಗುತ್ತೆ? ಪಾಪು ಒಂದಾಗೋಯ್ತು. ಸೊ ಈಗ ಆಕೆಗೆ ಸಂಕಟ ಏನು ಅಂತ ಹೇಳುದು. ಜನ ಎಲ್ಲ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ಯಾರೋ ಈ ಹುಡುಗಿ ಮನಸ್ಸು ಕೆಡಿಸಿ, ಬುದ್ಧಿ ಕೆಡಿಸಿ, ಭಾವ ಕೆಡಿಸಿ, ದೇಹನೂ ಕೆಡಿಸಿ, ಕೈಯಲ್ಲಿ ಒಂದು ಮಗು ಕೊಟ್ಟು ಅವನು ಯಾರು, ಆ ಮನೆತನ ಯಾರು, ಅವ್ರನ್ನ ಬಿಡಬಾರ್ದು. ಎಲ್ಲೋ ಒಂದು ಲೋಪ ಆಗಿದೆ. ಈಗ ಜನಗಳು ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ಏನು ಮಾಡೋದು ತೋಚದೆ. ಯಾರ ಮಗುಗ್ ತಂದೆ ಅಂದ್ರೆ ಆಕೆ ಏನ್ ಮಾಡ್ತಾಳೆ, ಸಂತರ ಪಾಡಿಗೆ ಸಂತರು ಎಲ್ಲೋ ಗುಡಿಸಲು ಕಟ್ಕೊಂಡು ಧ್ಯಾನದಲ್ಲಿ ಕೂತಿದ್ರೆ ಆ ಸಂತರು ಅಂತ ಹೇಳ್ಬಿಡ್ತಾರೆ. ಅಲ ಇವನ ನೋಡ್ದ, ಈ ಸಂತ ಎಂತ ಕೆಲಸ ಮಾಡೋನೆ, ಸೈಲೆಂಟ್ ಸೈಕಲ್ ಗ್ಯಾಪ್ ಅಲ್ಲೇ ನಾವು ಧ್ಯಾನ ಪ್ರವಚನ ಅಂತ ಹೋದ ಅಂದ್ರೆ ಈ ಹೆಣ್ಣು ಮಗುವಿಗೆ ತಲೆ ಕೆಡಿಸಿ, ಬುದ್ಧಿ ಕೆಡಿಸಿ, ಮನಸ್ಸು ಕೆಡಿಸಿ, ದೇಹ ಕೆಡಿಸಿ, ಕೈಯಲ್ಲಿ ಮಗುನೂ ಕೊಟ್ಟುಬಿಟ್ಟಿದ್ದಾನೆ. ತಗೋ. ಆತ ಧ್ಯಾನದಲ್ಲಿದ್ರೆ ಬಂದ್ರು, ನುಗ್ಗಿದ್ರು, ಒಡೆದ್ರು, ಚೆಲ್ಲಾಪಿಲ್ಲಿ ಮಾಡಿ ಗುಡಿಸ್ಲಿಗೆಲ್ಲ ಬೆಂಕಿ ಹಚ್ಬಿಟ್ರು. ಇವರು ಧ್ಯಾನದಿಂದ ಎದ್ದೊಳ್ತಾರೆ. ಏನ್ ಆಗ್ತಿದೆ, ಏನ್ ಹಾಕೊಂಡು ರಪ 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 ಅಂತ ದೊಣ್ಣೆ ಎಲ್ಲ ತಗೊಂಡು ಹೊಡಿತಾವ್ರೆ. ಧ್ಯಾನದಲ್ಲಿ ಇದ್ರಲ್ಲ, ಅವ್ರಿಗೆ ಗೊತ್ತಾಗ್ಲಿಲ್ಲ ತನ್ನದೇ ಆದಂತ ಧ್ಯಾನ, ಪರಮಾತ್ಮನ ಧ್ಯಾನ ಏನೋ ಆಗ್ತಿದೆಯಲ್ಲ ಅಂತ ಧ್ಯಾನದಿಂದ ವಿಮುಕ್ತರಾಗಿ ಹೊರಗಡೆ ಬಂದಾಗ ಅಲ್ಲಿ ಅಲ್ಲೋಲ ಕಲ್ಲೋಲ ಜನಗಳು. ನೀನು ಛೀ, ನೀನು ಛೂ, ನೀನು ಕಳ್ಳ, ನೀನು ಪರಮ ಮೋಸಗಾರ, ನೀನು ಅದು ಇದು. ಯಾಕೆ, ಏನಾಯ್ತು ಅಂದ್ರೆ, ಈ ಮಗು ತಂದೆ ನೀನು, ಆ ಮಗುವನ್ನ, ಈ ಮಗು ತಂದೆ ನಾನಾ? ಹೌದು, ಆ ಮಗುನೇ ಹೇಳಿದೆ ಈ ಮಗುಗ್ ತಂದೆ ನೀನೇ ಅಂತ ಹೇಳ್ಬಿಟ್ಟು. ಹೌದಾ, ಹಾಗಿದ್ರೆ ಇರುತ್ತೆ ಬಿಡಿ ಅಂತ ಮಗುನ ಎತ್ಕೊಂಡು ಅಪ್ಕೋತಾರೆ. ಇದ್ದಿದ್ದು ರೊಚ್ಚಿಗೆ ಎದ್ದು ಬಿಡ್ತಾರೆ ಜನ. ಈ ಬಹಿಷ್ಕಾರ.
ಯಾರು ಇದು ಕೊಡಬಾರ್ದು, ಅದು ಕೊಡಬಾರ್ದು, ಅದು ಇದು ಅಂತ. ಪುಣ್ಯಾತ್ಮ ಏನು ಮಾತಾಡಲ್ಲ. ಅವ್ರಿಗೆ ಗೊತ್ತು ಜಗತ್ತೊಂದು ಸಂತೆ. ಸಂತೆ ಆದ್ಮೇಲೆ ಎಲ್ಲ ಹೊರಟೋಗ್ತಾರೆ. ಆ ಗಲಾಟೆ ದೊಂಬಿ ಇದ್ದವ್ರು ಹೊರಟೋದ್ರು. ಈಗ ಮಗು ಕಡೆ ಗಮನ ಸಂತರಿಗೆ. ಅಯ್ಯಯ್ಯೋ ಪಾಪ ಎಳೆ ಮಗು, ಏನ್ ಮಾಡೋದು. ಅದರಲ್ಲೂ ಕೆಲವರು ಕರುಣಾಮಯಿಗಳು ಕೆಲವು ಜನ ಇದ್ರು. ಅವ್ರು ನಂಬ್ತಿಲ್ಲ. ಇಲ್ಲ, ನಮ್ಮ ಸಂತರು ಹಿಂಗ್ ಮಾಡಿರೋಲ್ಲ. ಅವ್ರು ಬಂದು ಒಂದಷ್ಟು ಹಾಲು ಹಣ್ಣು, ನನಗೇನು ಬೇಡಪ್ಪ, ಮಗುಗೆ ಹಸುವಿನ ತಿನ್ನಿಸ್ತಂತ ಅವತ್ತು ರಾತ್ರಿ ಕಳೀತು. ಹೇಗೋ ಬೆಳಿಗ್ಗೆ ಎದ್ದು ಅವ್ರು ನಿತ್ಯ ಭಿಕ್ಷಾಟನೆಗೆ ಹೋಗಿ ಅದರಲ್ಲಿ ತಿಂತಾ ಇದ್ದಾರಲ್ವಾ, ಹೋದ್ರು. ಯಾರು ಬಾಗಿಲು ತೆಗಿತಿಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಅವ್ರನ್ನ ನಾನಾ ಲೇವಡಿ, ನಾನಾ ಮಾತು, ನಾನಾ ಅವಮಾನ ಈ ರೀತಿ ಮಾಡ್ತಿದ್ದಾರೆ. ಗೊತ್ತು ಅವರಿಗೆ ಜಗತ್ತೊಂದು ಸಂತೆ. ಇಷ್ಟು ದಿನ ಈ ಸಂತೆ ಹೊಗಳ್ತಿತ್ತು, ತಲೆ ಕೆಡ್ಸ್ಕೊಂಡಿರ್ಲಿಲ್ಲ, ಅವ್ರ ನೆತ್ತಿಗೆ ಏರ್ಸ್ಕೊಂಡಿರ್ಲಿಲ್ಲ. ಅವತ್ತು ಹೊಗಳ್ತಿದ್ದಾಗ ಅವ್ರು ಕೇಳಿದ್ರೆ ಅರಮನೆನೇ ಕಟ್ಕೊಟ್ಬಿಡ್ತಿದ್ರು. ತಮ್ಮ ಹತ್ರ ಇದ್ದಿದ್ದು ಬಂಗಾರ ಎಲ್ಲ ಕೊಟ್ಟು ಬಿಡ್ತಿದ್ರು, ಹಂಚ್ಕೊತಿದ್ರು. ಮನೆ, ಜಮೀನು, ಹಸು ಎಲ್ಲ ಕೊಡ್ತಿದ್ರು. ಇವ್ರು ಏನೂ ಕೇಳಿರಲ್ಲ. ಸಂತ ಏನೂ ಬೇಕಿಲ್ಲ, ಯಾವುದೂ ಬೇಕಿಲ್ಲ. ಆ ಪಾರಮಾರ್ಥಿಕತೆಯಲ್ಲಿ ಇದ್ದು ಬಿಟ್ಟಿದ್ರು. ಇವತ್ತು ಅವ್ರು ಬೇಜಾರಿಲ್ಲ. ಯಾರೇನಂದ್ರು ಅವ್ರು ಹಾಗೆಯೇ ಹೋಗ್ತಿದ್ದಾರೆ. ಮನೆಗೂ ಆ ಮಗು ಹಸುವಿಗೆ ಆಲಾಪಿಸ್ತಿದ್ದೆ. ಮಧ್ಯಾಹ್ನ 12 ಗಂಟೆ ಆಗ್ಬಿಟ್ಟಿದೆ. ಬೆಳಿಗ್ಗೆಯಿಂದ ಭಿಕ್ಷೆ ಬೇಡಕ್ಕೆ ಹೋಗಿ ಯಾರೂ ಕೊಡ್ತಿಲ್ಲ. ಅಯ್ಯೋ ಆ ಮಗುನ್ ತಡ್ಕ. ಕಡೆಗೆ ಯಾವ ಮನೆಯ ಹೆಣ್ಣು ಮಗು ಈ ಸಂತನೇ ಆ ಮಗುವಿನ ತಂದೆ ಅಂತ ಹೇಳಿದ್ರಲ್ಲ, ಆ ಮಗುವಿನ ಮನೆಗೆ ಬಂದ್ರು. ಅವ್ರಿಗೆ ಗೊತ್ತೂ ಇಲ್ಲ. ಮಾ ಭವತಿ ಭಿಕ್ಷಾಂದೇಹಿ ನೋಡ್ತಾರೆ. ಇದೇ ಸಂತ. ಆ ಮಗು ಅಳ್ತಾ ಇರೋದು ನೋಡಿದ್ರೆ ಆ ತಾಯಿಗೆ ಕರುಳು ಕಿತ್ತು ಬರುತ್ತೆ. ಅಮ್ಮ ಅಮ್ಮ, ಯಾರಾದ್ರೂ ಬನ್ನಿ ಹೊರಗಡೆ, ದಯಮಾಡಿ ಬನ್ನಿ. ಈ ಮಗು ಅಳ್ತಿದ್ದಮ್ಮ, ನನಗೇನು ಕೊಡಬೇಡಿ. ಈ ಮಗುಗಾದ್ರೂ ಒಂದಿಷ್ಟು ಬೊಗಸೆ ಹಾಲು ಹಣ್ಣು ಕೊಡ್ರಮ್ಮ, ಎಳೆ ಮಗುನಮ್ಮ, ದಯಮಾಡಿ ಅಮ್ಮ, ಈ ಮಗುಗೇನಾದ್ರೂ ಆಗ್ಬಿಡುತ್ತಮ್ಮ ಅಂತ. ಆ ಎತ್ತ ಕರಳಿಗೆ ತಡಿಲಿಕ್ಕಾಗ್ಲಿಲ್ಲ ಇವರ ಆಲಾಪನ, ಮಗುವಿನ ಅಳು, ಆ ರೋದನ ಚುರುಕನ್ಸಿ ಕೆಂಡ ಇಟ್ಟಾಗಿ ಆಗಿ ಬಾಗಿಲು ಹೊತ್ಕೊಂಡು ನೋಡಿ ಬಂದು ಸಂತರ ಕಾಲು ಹಿಡ್ಕೊಬಿಟ್ರು. ಸಂತರೇ ಕ್ಷಮಿಸಿ ಅಂತ. ಅಷ್ಟರಲ್ಲಿ ಜನಗಳು ಸೇರ್ಕೊಂಡ್ರಂತೆ. ಯಾಕಂದ್ರೆ ಯಾವ ಮನೆಯ ಮುಂದಗಡೆ ಯಾವ ಮನೇಲಿ ಮೋಸ ಆಗಿತ್ತೋ ಆ ಮನೆ ಹತ್ರನೇ ಬಂದು ಭಿಕ್ಷೆ ಕೇಳ್ತಿದ್ದಾರೆ. ಏನ್ ಮಾಡ್ತಾರೆ ಈ ಮನೆಯವರು ನೋಡೋಣ ಅಂತ. ಕೊಂದಾಕ್ತಾರ, ಬಡಿತಾರ, ಏನೇನ್ ಮಾಡ್ತಾರೆ ನೋಡಿದ್ರು. ವಿಚಿತ್ರ. ಜನಗಳೆಲ್ಲ ಬಂದು ಸೇರ್ಕೊಂಡ್ರು. ನೋಡ್ತಿರೋ ಹಾಗೆ ಈ ಹೆಣ್ಮಗು ಓಡ್ ಬಂದು ಕಾಲಿಟ್ಕೊಬಿಡ್ತು. ಸಂತರ ಆಶ್ಚರ್ಯ. ಏನಾಯ್ತು ಅಂತ ತಂದೆನು ಬಂದ. ತಂದೆ ಕಾಲು ಇಟ್ಕೊಂಡು ಬಿಕ್ಕಿ ಬಿಕ್ಕಿ ಅಳ್ಲಿಕ್ಕೆ ಶುರು ಮಾಡ್ಬಿಟ್ಟು, ಅಪ್ಪ ಕ್ಷಮಿಸ್ಬಿಡು, ಏನಾಯ್ತು ಅಂತ. ಈ ಮಗುವಿನ ತಂದೆ ಇವರಲ್ಲ, ಇನ್ಯಾರು ಅಂತ ಹೇಳಿ. ಮತ್ತೆ ಯಾಕೆ ಹೇಳಿಲ್ಲ ಅಂತ ಜನ ಎಲ್ಲ. ಹೇಳಿದ್ರೆ ನೀವು ಬಿಡ್ತಿದ್ರ, ಹೇಳೋ ಅಷ್ಟರಲ್ಲಿ ಇವ್ರು ಗುಡಿಸ್ಲಿಗೆ ಇವ್ರನ್ನೆಲ್ಲ ಬೆಂಕಿ ಹಚ್ಚಿ ಏನೋ ಮಾಡಿಬಿಟ್ರಿ. ಇನ್ನು ನನಗೆ ಈ ತರ ಪ್ರೀತಿ ವಿಚಾರದಲ್ಲಿ ಒಂದು ಮೋಸ ಆಗಿದೆ, ಗೊತ್ತಿಲ್ಲ, ನಾನೊಂದು ದಾಟ್ಬಿಟ್ಟಿದ್ದೇನೆ, ಎಲ್ಲೇ ದಾಟ್ಬಿಟ್ಟಿದ್ದೇನೆ. ಅವ್ರ ಮನೆಯವ್ರನ್ನ, ಅವ್ರ ಕುಟುಂಬದವ್ರನ್ನ ಬಿಡ್ತಿದ್ರ, ಸಾಯಿಸ್ಬಿಡ್ತಿದ್ರಿ. ದಿಕ್ಕು ತೋಚಿದೆ ಇವ್ರ ಹೆಸರು ಹೇಳಿಬಿಟ್ಟೆ ಅಂತ. ಸಂತರ ಕಡೆ ನೋಡ್ತಾರೆ ಜನಗಳು ಆಶ್ಚರ್ಯಚಕಿತು. ಅಷ್ಟು ಉಗಿದಿದ್ದಾರೆ, ಕೆಸರೆರ್ಚಿದ್ದಾರೆ, ಸಗಣಿ ಹಾಕಿದ್ದಾರೆ, ಕೊಳತ ವಸ್ತುಗಳನ್ನೆಲ್ಲ ಹಾಕಿದ್ದಾರೆ, ಬೈದಿದ್ದಾರೆ, ಕೆಟ್ಟ ಅಶ್ಲೀಷ ಭಾಷೆ, ದೊಣೆ ತಗೊಂಡು ಹೊಡೆದಿದ್ದಾರೆ, ರಕ್ತ ಬರೋ ಹೊಡೆದಿದ್ದಾರೆ, ಚಪ್ಪಲಿ ತಗೊಂಡು ಹೊಡೆದಿದ್ದಾರೆ, ಏನೇನೋ ಮಾಡಿದ್ರು ಕೂಡ ಪುಣ್ಯಾತ್ಮ ಒಂದು ಮಾತು, ಜಗತ್ತೊಂದು ಸಂತೆ ಅಂತ ಗೊತ್ತಿದ್ದಂತ ನಿರ್ವಿಕಾರ ಭಾವ ನಾವು ಆಗ್ಬೇಕು ಮಕ್ಕಳೇ. ಈ ಒಂದು ಸಂತೆಯ ಆಕರ್ಷಣೆಗೆ ಒಳಗಾಗ್ಬಾರ್ದು. ನೋಡಿ, ನಮ್ಮನ್ನೇ ಸನ್ಮಾನಿಸ್ತವರು ನಮ್ಮನ್ನು ಅವಮಾನಿಸ್ತಾರೆ, ನೆನಪಿಟ್ಕೊಳ್ಳಿ. ಬರುತ್ತೆ, ಎಲ್ಲರಿಗೂ ಬರುತ್ತೆ. ಸಂತರಿಗೆ ಬಂದ ಹಾಗೆ ನಮಗೂ ಬರುತ್ತೆ. ಯಾರೋ ಕೊಟ್ರೆ ಮಾತ್ರ ಒಳ್ಳೆಯವರು, ಇದ್ರೆ ಮಾತ್ರ ಒಳ್ಳೆಯವರು, ಬೇರೆ ಬೇರೆ ಲೆಕ್ಕಾಚಾರಗಳು. ಜಗತ್ತೊಂದು ಸಂತೆ, ನೆನಪಿಟ್ಕೊಳ್ಳಿ. ಸಂತರಿಗೆ ಗೊತ್ತಿತ್ತು. ಅವ್ರು ನಕ್ಕು ಬಿಡ್ತಾರೆ. ಏನು ಮಹಾಸ್ವಾಮಿ ಅಂತೆಲ್ಲ ಕಾಲಿಗೆ ಬಿದ್ದು ನಾವು ತಪ್ಪು ಮಾಡಿಬಿಟ್ವಿ, ನೀವಾದ್ರೂ ಹೇಳ್ಬಾರ್ದಿತ್ತ ಅಂದ್ರೆ ಏನ್ ಹೇಳ್ತಾರೆ ಗೊತ್ತಾ ಸಂತರು? ಹೇಳಿದ್ರೆ ನೀವು ಸುಮ್ಮನೆ ಇರ್ತಿದ್ರಾ? ನನಗೆ ಯಾರೂ ಇಲ್ಲ, ನನಗೆ ಯಾವ ಹಮ್ಮು ಬಿಮ್ಮು, ನನಗೇನು ಯೋಚನೆ ಇಲ್ಲ, ಆಲೋಚನೆ ಇಲ್ಲ. ಕ್ಷಣ ಮಾತ್ರದಲ್ಲಿ ಆ ಕೋಪವನ್ನ ನಿಮ್ ಕೈಗೆ ತಗೋಬಿಟ್ಟು ಬೆಂಕಿನೇ ಹಚ್ಚಿಬಿಟ್ರು. ಬದುಕು, ನಾ ಮನೆ ಈ ಮನೆ ಏನಾಗ್ತಿತ್ತು, ಆ ಮಗು ಗತಿ ಏನಾಗ್ತಿತ್ತು, ಆ ಮಗುವಿನ ತಂದೆ ಗತಿ ಏನಾಗ್ತಿತ್ತು, ಈ ಮಗು ಗತಿ ಇರ್ಲಿ ಬಿಡಿ, ಈ ಮಗು ನಂದೇ ಅಂದ್ರೆ ನಂದೇ, ಈಗ ನಂದಲ್ಲ ಅಂದ್ರೆ ನಿಮ್ದೇ ಅಂದ್ರೆ ನಿಮ್ದೇ. ನನ್ನದು ಅಂತ ಏನೂ ತಂದಿಲ್ಲ, ತಗೊಂಡು ಹೋಗೋದಿಲ್ಲ.
ಆ ಮಗುನ್ ಕಿತ್ತು ಆ ತಾಯಿ ಕೈ ಕೊಡ್ತಾರೆ. ಅದನ್ನೇ ಹೇಳ್ತಾರೆ, ನಿನ್ನೆ ಯಾರ್ದೋ ಆಗಿತ್ತು, ಇವತ್ತು ನನಗೆ ಬಂದಿದೆ, ಇವತ್ತು ಇವ್ರ ಕೈಗೆ ಹೋಗಿ ಸೇರಿದೆ ಅಷ್ಟೇ, ನನ್ನದಲ್ಲ. ಜಗತ್ತೊಂದು ಸಂತೆ ಅಂತ ನಗ್ತಾ ಹೊರಟೋಗ್ತಾರೆ. ಇಡೀ ಊರೇ ಕಣ್ಣೀರಂತೆ. ಎಂತಹ ಸಂತ ನಾವು ತಪ್ಪಾಗಿ ತಿಳ್ಕೋಬೇಕು. ಅವಮಾನಿಸಿದ್ರೂ ಕೂಡ ಕುಗ್ಲಿಲ್ಲ, ಸನ್ಮಾನಿಸಿದಾಗ್ಲೂ ಕೂಡ ಹಿಗ್ಲಿಲ್ಲ ಅಂತ. ಜಗತ್ತೊಂದು ಸಂತೆ ಮಕ್ಕಳೇ, ನೆನಪಲ್ಲಿಟ್ಕೊಳ್ಳಿ. ಈ ಸಂತೆಯ ವಿಚಾರ, ವಿಕಾರಗಳಿಗೆ ಒಳಗಾಗ್ಬೇಡಿ. ಸದಾ ಅದೇ, ಇಲ್ಲದನ್ನ ಹುಡುಕಬೇಡಿ. ನಿಮಗಿಲ್ಲ ಅಂದಮೇಲೆ ಅದಿಲ್ಲ, ಒಪ್ಪಿಕೊಂಡು ಬಿಡಿ. ನನ್ನ ಗಂಡ ಸರಿ ಇಲ್ಲ, ಬಿಟ್ಟು ಬಿಡಿ. ಅದೇ ಕೆಡಿಸ್ಕೊಳ್ತಾ ಕೂತ್ಕೋಬೇಡಿ. ನನ್ನ ಮಗ ಸರಿ ಇಲ್ಲ, ಬಿಟ್ಟು ಬಿಡಿ. ಆ ವಿಚಾರವನ್ನ ಮನ್ಸಲ್ಲಿ ಹಾಕೊಂಡು ಕೊರಗಬೇಡಿ. ನನಗ ಸಿಗಲಿಲ್ಲ ಕೆಲಸ, ಬಿಟ್ಟು ಬಿಡಿ. ಆ ಅಂದ ಸಿಗಲಿಲ್ಲ, ಆ ಆನಂದ ಸಿಗಲಿಲ್ಲ, ಆ ಪದವಿ ಸಿಗಲಿಲ್ಲ. ಜಗತ್ತೊಂದು ಸಂತೆ, ನೆನ್ಪಿಟ್ಕೊಳ್ಳಿ. ಎಂತ ದೊಡ್ಡದಾದರೂ ನೋಡಿ, ಆ ಮಗು ದೊಡ್ಡ ರ್ಯಾಂಕ್ ಪಡೆದಾಗ ಪೂಜಾ ಕೇಡ್ಕರ್ ಅಂತೆ, UPSC IAS ಪ್ರೊಫೆಷನಲ್ ಪೀರಿಯಡ್ ಅಲ್ಲಿದೆ. ಏನು ಎಡವಟ್ಟು ನೋಡಿ. ಇದನ್ನೇ ಹೇಳುದು ವಿಕಾರ. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ. ಇನ್ನೂ ಆ ಸ್ಥಾನಕ್ಕೆ ಪೂರ್ಣವಾಗಿ ಬಂದು ಕೂತಿಲ್ಲ. ಆಲ್ರೆಡಿ ಅವ್ರ ಮನೆಯವರು ಆಕೆ ಮಾಡಿದಂತ ವಿಕಾರಗಳಿಗೆ ನೋಡಿ ಇವತ್ತು ಡಿಬಾರ್. ಇನ್ಯಾವುದೇ ಎಕ್ಸಾಮ್ಸ್ ತಗೊಳ್ಳೋ ಆಗಿಲ್ಲ, ಮುಗಿತಾ. ಇದನ್ನೇ ಹೇಳುದು ಜಗತ್ತೊಂದು ಸಂತೆ. ಈ ತರದ ಸನ್ಮಾನಗಳಿಗೆ ಇದಾಗಬೇಡಿ ಮಕ್ಕಳೇ, ಬೇಡ ನಮಗೆ. ಈ ತರದ ವಿಕಾರಗಳಿಗೆ ಪ್ರಚೋದನೆ, ಪ್ರಭಾವ ಇಲ್ಲದ್ದು ಇಲ್ಲ, ಒಪ್ಪಿಕೊಂಡು ಬಿಡಿ. ನಿಮಗೆ ಕೊಟ್ಟ ಕರ್ತವ್ಯವನ್ನ ಶ್ರದ್ಧಾ ಭಕ್ತಿಯಿಂದ ಮಾಡಿ, ಪ್ರೀತಿಯಿಂದ ಮಾಡಿ. ಏನೇನೋ ಮಾಡ್ಲಿಕ್ಕೆ ಹೋಗ್ಬೇಡಿ, ದುಡುಕ್ಬೇಡಿ. ಏನು ಬಂದ್ಬಿಡುತ್ತೆ ಬರಿಗೈಯಲ್ಲಿ ಬಂದ್ವಿ. ಸಂತರು ಅದೇ ಹೇಳ್ತಾರೆ, ನಿನ್ನೆ ಯಾರದು ಬರಿಗೈಯಲ್ಲಿದ್ದೆ, ಇವತ್ತಿ ಮಗುನಂದು, ಈ ಕ್ಷಣ ನಿಮ್ಮದು. ಈಗ ಬಂತು, ಈಗ ಹೋಯ್ತು, ನನ್ನದಲ್ಲ. ಜಗತ್ತೊಂದು ಸಂತೆ ಅಂತ ನಕ್ಕೊಂಡು ಹೋಗ್ತಾರೆ ಅಂತೆ. ಯಾರ ಕಾಲಕ್ಕೆ ಬಿದ್ದರೂ ತಿರುಗಿ ಕೂಡ ನೋಡ್ಲಿಲ್ವಂತೆ. ನಾವು ಹಾಗಿರ್ಬೇಕು ಮಕ್ಕಳು. ಈ ವಿಕಾರಗಳಿಗೂ ಆಕಾರಗಳಿಗೂ ಸ್ವೀಕಾರ ಮಾಡಬಾರದು. ಹೊರಗಡೆ ಬನ್ನಿ. ಏನಾಗ್ಬಿಡುತ್ತೆ ಏನು ಕಳೆದುಕೊಂಡಿಲ್ಲ. ಕಾರಣ ಗೊತ್ತಿಲ್ಲ, ತಗೊಂಡೇ ಬಂದಿಲ್ಲ. ನಮ್ಮ ಗುರುಗಳನ್ನ ಅವ್ರ ಅಕ್ಕ ಅಂತೆ, ಏನೋ ಅಣ್ಣಯ್ಯ, ಎಷ್ಟು ದೊಡ್ಡ ಜಾಗನ ನೀನು ಇದು ಮಾಡ್ಬಿಟ್ಟಿಯಲ್ಲೋ, ಅಷ್ಟು ದೊಡ್ಡ ಕಂಪ್ನಿ ಕಟ್ಟಬಾರ್ದಿತ್ತು ನೋಡು. ಅನ್ನ ತಿಂದವರೇ ಬೆನ್ನಕ್ಕೆ ಚೂರಿ ಹಾಕಿದ್ದಾರೆ, ಈ ಥರ ಕೇಸು, ಇನ್ನೊಂದು ನೋಟಿಸು, ಈ ಥರ ಅಂತ. ನೋಡು ಎಷ್ಟು ದೊಡ್ಡ ಜಾಗ ಅಂತ. ಅಕ್ಕಯ್ಯ ಕಾಲಲ್ಲಿ ಸ್ಲಿಪ್ಪರ್ ಇದ್ದವನು, ಚಪ್ಪಲಿನೇ ಇರಲಿಲ್ಲ. ಈ ತಾಯಿ ಹೆಸರು, ಈ ಗೌರವ, ಈ ಗತ್ತು ಯಾವ ಮಟ್ಟಕ್ಕೆ, ರಾಷ್ಟ್ರಪತಿ ಮಟ್ಟಕ್ಕೆ ಕುಳಿತುಕೊಂಡು ದಾರಿ ಬದುಕು ಅಂತ ಕುಳಿತವನು, ಗೈಡೆನ್ಸ್ ಮಾಡಿದವನು ವೈದಿಕವಾಗಿ. ಅದು ನಂದಲ್ಲ, ಇದು ನಂದಲ್ಲ. ಆ ಚಪ್ಪಲಿ ಹಾಕೊಳ್ದಿದ್ದಾಗ ನಾನಲ್ಲ, ಹಾಕೊಂಡು ಆ ಎತ್ತರದ ವ್ಯಕ್ತಿಗಳ ಜೊತೆ ಕುಳಿತು ಮಾತನಾಡಿದಗಳು ಅದು ನಂದಲ್ಲ, ಇದು ನಂದಲ್ಲ. ಸುಮ್ಮನೆ ಇರುವುದು, ನನ್ ಕೊಟ್ಟಿಲ್ಲ, ನಾನು ಬರೋವಾಗ ಏನು ತಗೊಬಂದಿಲ್ಲ, ಕೊಡ್ತು ತಗೊಂತು ಅಂತ. ಸಂತ, ನಿಜವಾದ ಸಂತ ಅನ್ನಿಸ್ಬಿಡ್ತು ನಮ್ಮ ಗುರುಗಳ ಜೊತೆ ಮಾತಾಡುವಾಗ. ಹೌದು, ಅದು 7-8 ಜನ ಅವ್ರ ಸ್ನೇಹಿತರು, ಆತ್ಮೀಯರು. ನೋಡಪ್ಪ, ಇಷ್ಟಾಗಿದ್ರು ಒಂದು ಚೂರು ಏನೋ ತಗೊಬಂದಿದ್ದೆ ನಾನು, ನನ್ನ ಹತ್ರ ಏನೋ ಇತ್ತು ಅಂತ. ಆ ಎತ್ತರ, ಆ ಗತ್ತು, ಆ ತೂಕ, ಆ ಹೆಸರು. ಮೊನ್ನೆ ಕೂಡ ಯಾರೋ ಫೋನ್ ಮಾಡ್ತಾರೆ, ನಮ್ಮ ಗುರುಗಳ ಮಾತು ನಮಗೆ ಗೊತ್ತಲ್ವಾ, ನಿಜವಾದ ಸಂತರಾಗಿ ಇದು ಬಿಡ್ಬೇಕು. ಅವರಲ್ಲಿರೋ ಅಷ್ಟು ಒಂದು ಸಣ್ಣದಾಗಿ ಜಗತ್ತೊಂದು ಸಂತೆ ಅಂತ. ಮತ್ತೆ ಅದು ಯಾವುದೋ ಪ್ರೋಗ್ರಾಮ್ ಅಂತೇಳಿ. ಹಣ ನಾನು ಬರೋದಿಲ್ಲ, 10 ವರ್ಷ 15 ವರ್ಷನ ಕರಿತೀನಿ. ಅದಕ್ಕೆ ನಮಗೆ ಯಾಕೆ ಬೇಕು? ನನ್ನ ಗುರುಗಳು ಹೇಳಿದ್ದು, ನಿನಗೆ ಯಾಕೆ ಬೇಕು ಅಲ್ಲೋಗಿ ಆ ಪ್ರೋಗ್ರಾಮ್, ಬಿಗ್ ಬಾಸು, ಜಗತ್ತೊಂದು ಸಂತೆ. ಅಲ್ಲೋಗಿ ಇನ್ನೇನು ಹೆಸರು ಪಡಿಬೇಕು, ಇನ್ಯಾವುದು ಪಡಿಬೇಕು, ಇನ್ನೇನು ಬರಬೇಕು? ಜಗತ್ತೊಂದು ಸಂತೆ. ಕ್ಷಮಿಸಿ ಸರ್, ನನ್ನ ಯೋಗ್ಯತೆಗೆ ಅದು ತುಂಬಾ ದೊಡ್ಡ ಯೋಗ್ಯತೆ ಇರೋ ಪ್ರೋಗ್ರಾಮು, ತುಂಬಾ ದೊಡ್ಡ ಪ್ರೋಗ್ರಾಮು. ನಾನು ಸಣ್ಣವ, ನಾನು ಯಾಕಿರ್ಬೇಕು ಸರ್? ಬೇಡ. ಇಲ್ಲ, ನೀವಿದ್ರೆ ತುಂಬಾ ಸಣ್ಣವ. ಗಿಲ್ಲಿ ಆಡ್ತಿರೋನ್ ಗಲ್ಲಿನಲ್ಲಿ, ಅದು ಡಿಲ್ಲಿನಲ್ಲಿ ಇರ್ಬೇಕಾದ ವ್ಯಕ್ತಿಗಳು ಆಡಬೇಕು ಅದನ್ನ. ನನ್ನನ್ನು ಬಿಟ್ಬಿಡಿ ಮಹಾಸ್ವಾಮಿ, ಜಗತ್ತೊಂದು ಸಂತೆ. ಇಷ್ಟೇ ಹೇಳ್ಬಿಟ್ಟೆ. ನಮ್ಮ ಗುರುಗಳು ಹೇಳ್ಕೊಟ್ಟಿದ್ರಲ್ವಾ, ಜಗತ್ತೊಂದು ಸಂತೆ. ನೀವು ಅಷ್ಟೇ ಮಕ್ಕಳು, ಈ ತರದ್ದು ಪ್ರಚೋದನೆಗಳು ಬರ್ತವೆ. ಏನೋ ಒಂದು ಸೆಲೆಬ್ರಿಟಿ ಆಗ್ಬಿಡ್ಬೇಕು, ಇನ್ನೇನೋ ಆಗ್ಬಿಡ್ಬೇಕು, ಇನ್ನೆಂಥದ್ದು ಆಗ್ಬಿಡ್ಬೇಕು. ಕಭಿ ದೌಲತ್ ಕೆ ಪೀಚೆ, ಕಭಿ ಮೊಹಬ್ಬತ್ ಕೆ ಪೀಚೆ, ಕಭಿ ಶೋಹರತ್ ಕೆ ಪೀಚೆ ನಹಿ ದೌಡ್ನೆ ಕಾ ಹೈ. ನನ್ನ ಗುರುಗಳು ಹೇಳ್ತಿದ್ದೆ. ಇನ್ನೊಂದು ಗುರುಗಳು, ಹೆಸರಿನಿಂದೆ, ಅಧಿಕಾರದಿಂದೆ, ಪದವಿಯಿಂದೆ, ಪ್ರತಿಷ್ಠೆಯಿಂದೆ
ಗೌರವದ ಹಿಂದೆಯೂ ಹೋಗಬಾರದು. ನಮ್ಮನ್ನು ಹುಡ್ಕೊಂಡು ಬರ್ಬೇಕು ಮಕ್ಕಳೇ. ಗೌರವ, ಹೆಸರು, ಆ ಪ್ರಭಾವ ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ. ಒಳ್ಳೇದಾಗ್ಲಿ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ವರಮಹಾಲಕ್ಷ್ಮಿ ಹಬ್ಬ ಹತ್ರಕ್ಕೆ ಬರ್ತಿದೆ. ಕಾಯ್ತಿದ್ದೀರಿ. ತುಂಬಾ ಜನಕ್ಕೆ ಗೊತ್ತಿಲ್ಲ. ಕೆಲವು ಪೂಜೆಗಳು, ನಿಯಮಗಳು ಎಲ್ಲರೂ ಮಾಡುವ ಹಾಗಿಲ್ಲ. ಮುಖ್ಯವಾಗಿ ವರಮಹಾಲಕ್ಷ್ಮಿ ಹಬ್ಬ, ಇದನ್ನು ಹಲವಾರು ಸಂಚಿಕೆಗಳಲ್ಲಿ ಹೇಳಿದ್ದೇನೆ. ವಾಹಿನಿಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನಲಲ್ಲಿ ಹೇಳ್ತಿದ್ದೇನೆ, ಯಾರು ವರಮಹಾಲಕ್ಷ್ಮಿ ಹಬ್ಬ ಮಾಡಬಾರದು, ದಯಮಾಡಿ ಬರೆದಿಟ್ಕೊಳ್ಳಿ. ನೋಡಿ, ಕೆಲವೊಂದು ಆನೆ ತೂಕ ಆನೆಗೇನೆ, ಇರುವೆ ತೂಕ ಇರುವೆಗೇನೆ, ನೆನ್ಪಿಟ್ಕೊಳ್ಳಿ. ಹೌದು, ಈ ರೀತಿ ಇರಬೇಕಾದಾಗ ಜಾಗ್ರತೆ ವಹಿಸಬೇಕು. ದೇವಸ್ಥಾನಕ್ಕೆ ಹೋದ್ವಿ, ದೇವರನ್ನು ನೋಡಿದ್ವಿ, ದೇವರು ನಮಗೊಂದು ದರ್ಶನ ಪ್ರಾಪ್ತಿ ಕೊಟ್ಟ, ಎಸ್, ತೃಪ್ತರಾದ್ವಿ. ಪ್ರಸಾದ ಭಾಗ್ಯ ಕೊಟ್ಟ, ಇನ್ನೂ ತೃಪ್ತರಾದ್ವಿ. ಬರ್ತಾ ಇರ್ಬೇಕು. ದೇವರು ದರ್ಶನ ಕೊಟ್ಬಿಟ್ಟಂತ ಅಲ್ಲೇ ಇರೋದು ಆಪತ್ತೆ. ನಿಮಗೆ ಅಂತ ಜವಾಬ್ದಾರಿಗಳಿದೆಯಲ್ಲ ಮಕ್ಕಳೇ. ಅಮ್ಮ, ಅಪ್ಪ, ಅಣ್ಣ, ತಮ್ಮ, ಗಂಡ, ಹೆಂಡತಿ, ಮಕ್ಕಳು, ಬಾಧ್ಯತಾ, ಕೆಲಸ ಇದಿದೆ. ದೇವರು ದರ್ಶನ ಕೊಟ್ಟ, ಮಾಡಿದ್ರಿ ಬರ್ತಾ ಇರಿ. ಒಳ್ಳೇದು ಬಿಡ್ತಾನೆ, ಇದೆಲ್ಲ ಕೆಡುತ್ತೆ. ಹಾಗೆಯೇ ದೇವರು ಪ್ರಸಾದವನ್ನು ಕೊಟ್ಬಿಟ್ಟು ನನಗೋಸ್ಕರ ಅಂತ ಕರ್ಕೊಂಡು ಬಂದ್ಬಿಡ್ಬೇಡಿ ದೇವರನ್ನು ಕೂಡ. ಆಗೋಲ್ಲ. ತುಂಬಾ ಕಷ್ಟ, ತುಂಬಾ ಕಷ್ಟ. ನೆನಪಿಟ್ಟುಕೊಳ್ಳಿ, ತುಂಬಾ ಕಷ್ಟ. ಆಗೋಲ್ಲ. ನಿತ್ಯ ಭಗವಂತನ ಉತ್ಸವ ಮಾಡೋ ಶಕ್ತಿ ನಮಗಿಲ್ಲ. ಅದಕ್ಕೆ ಬೆಳಿಗ್ಗೆ ಎದ್ದು ಒಂದು ಸಣ್ಣ ಸ್ನಾನ, ಸಂಧ್ಯಾವಂದನ, ಸೂರ್ಯ ನಮಸ್ಕಾರ, ಮನೆ ದೇವ್ರಿಗೊಂದು ಪೂಜೆ, ಧೂಪ, ದೀಪ, ನೈವೇದ್ಯ, ಅದನ್ನು ಮಾಡೋಷ್ಟರಲ್ಲೇ ಹೈರಾಣ ಆಗ್ಬಿಡ್ತೀವಿ. ಇವತ್ತು ಎಷ್ಟು ಜನ ಮನೆಗಳಲ್ಲಿ ಈ ವೈದಿಕ ಸಂಪ್ರದಾಯ ಮಾಡ್ತಿದ್ದಾರೆ? ಬೆಳಿಗ್ಗೆ ಎದ್ದು ಒಂದು ಸ್ನಾನ, ಒಂದು ಪೂಜೆ, ಒಂದು ನೈವೇದ್ಯ, ಒಂದು ಧೂಪ, ಒಂದು ದೀಪ, ಒಂದು ಆರತಿ, ಮಂಗಳಾರತಿ, ಘಂಟಾನಾದ, ಶಂಖಾನಾದ, ಮಂತ್ರಾನಾದ. ಎಲ್ಲಿದೆ ಮಕ್ಕಳೇ? ಎಲ್ಲಿದೆ ನಾನಾ? ಇಲ್ವಲ್ರ ಮಕ್ಕಳೇ? ಅದಕ್ಕೆ ನೋಡಿ, ಪ್ರತಿ ಮನೆಯಲ್ಲೊಂದು ಕಣ್ಣೀರು, ಸಮಾಧಾನ ಇಲ್ಲ ಅಲ್ಲಿ. ಬೆಳಿಗ್ಗೆ ಎದ್ದು ದೈವನಾದವೇ ಇಲ್ಲ ನಮ್ಮ ಕಿವಿಯಲ್ಲಿ. ನಿಮ್ಮ ಧರ್ಮಕ್ಕೆ ತಕ್ಕಂಥ ದೈವನಾದವಿಲ್ಲ. ಅಲ್ಲೊಂದು ಮಂತ್ರೋಚ್ಚಾರಣೆ, ಪೂಜಾ, ಒಂದು ಗೀತಾ, ಒಂದು ಬೈಬಲ್, ಒಂದು ಭಗವದ್ಗೀತಾ, ಒಂದು ಕುರಾನ್. ನಿಮಗೆ ಧರ್ಮಕ್ಕೆ ಸಂಬಂಧ ಬೆಳಗ್ಗೆ ಎದ್ದು ಬಾಯಲ್ಲಿ ಬರೋ ದುರ್ಗಂಧದ ಮಾತುಗಳು, ದುರ್ಗಂಧದ ಆಲೋಚನೆಗಳು, ದುರ್ಗಂಧ ಬೀರೋ ದೇಹ, ಏನಾಗುತ್ತೆ ಮಕ್ಕಳೇ? ಟೈಮಿಗೆ ಸರಿಯಾಗಿ ಊಟನೇ ತಿಂತಿಲ್ಲ. ನೋಡಿ, ದೊಡ್ಡವರೊಂದು ಮಾತು ಹೇಳ್ತಾರೆ, 100 ಕೆಲಸವಿದ್ದರೂ ಪಕ್ಕಕ್ಕೆ ತಳ್ಳಿ ಊಟ ಮಾಡ್ಬೇಕಂತ, ಊಟನ ಕಾಯಿಸ್ಬಾರ್ದು ಅಂತ. 100 ಕೆಲಸವಿದ್ರು, ನನ್ನ ನಿಯಮ ಅದೇ. ಎಂಥವರೇ ಇರಲಿ, ಏನೇ ಇರಲಿ, ಊಟ ಪ್ರಸಾದ ಬಂದಿದೆಯಾ, ಪ್ರಸಾದ ಬಡಿಸ್ಬಿಡಮ್ಮ, ತಿನ್ಬಿಡೋಣ ಫಸ್ಟ್. ಆಕೆಗೂ ಹೇಳ್ಕೊಟ್ಬಿಟ್ಟಿದ್ದಾನೆ, ನನಗೋಸ್ಕರ ಕಾಯ್ಬಿಡಂತ. ಆಕೆನೂ ಕಾಯಲ್ಲ. ಹೌದು, ನೀನು ಗಟ್ಟಿ ಇದ್ರೇನೆ ಇಡೀ ನನ್ನ ಕುಟುಂಬದಲ್ಲಿ ನಾನು ಗಟ್ಟಿಯಾಗಿರ್ತೇನೆ ಅಂತ. ನನಗೋಸ್ಕರ ಕಾಯ್ತಾ ಇನ್ನೊಂದು ನಿನ್ನ ದೇಹಕ್ಕೆ ಅನಾರೋಗ್ಯ ಬಂದ್ಬಿಡುತ್ತೆ. ಟೈಮಿಗೆ ಸರಿಯಾಗಿ ಎಂಥ ಕೆಲಸವಿದ್ದರೂ, 100 ದೊಡ್ಡ ಕೆಲಸವಿದ್ದರೂ ಊಟ ಮಾಡ್ಬಿಡ್ಬೇಕು. 1000 ಕೆಲಸಗಳಿದ್ದರೂ ಪಕ್ಕಕ್ಕಿಟ್ಟು ಸ್ನಾನ ಮಾಡಬೇಕು. ಊಟ ಮಾಡೋದು ನಮಗೆ, ಸ್ನಾನ ಮಾಡೋದು ಪಕ್ಕದವರಿಗೆ. ದುರ್ವಾಸನೆ ಬರುತ್ತೆ, ದುರ್ಗಂಧ ಬೀರುತ್ತೆ. ನೆನಪಿಟ್ಟುಕೊಳ್ಳಿ, ದೇಹ ದುರ್ಗಂಧ. ಛೀ, ಏನಪ್ಪ ಛೀ. ಕೆಲವರಿಗೆ ಕತ್ತಾಳಿ ಮೈ ಅಂತಾರೆ, ನನಗದಿತ್ತು. ನನ್ನ ಅಜ್ಜ ಹೇಳೋರು, ಏನೋ ಅಂತ ಮೈ ಬೆವರಿನ ವಾಸನೆ. ಆ ಪಾಟಿ ಗುಂಡು ಇದ್ದೇ ಕೂಡ.
ಒಂದು ಅಭ್ಯಾಸ ಇತ್ತು ನನಗೆ, ಹಸಿ ತರಕಾರಿ ತಿನ್ನೋ ಅಭ್ಯಾಸ. ಮನೇಲೇ ಬೆಳೆಸೋರು, ಪುಡ್ದಾಗ ಜಾಗ ಇತ್ತು, ಚಿಕ್ಕದಾಗ ಅಮ್ಮ ಏನಂದ್ರೂ ತಿಂದ್ಬಿಡ್ತಿದ್ದೆ, ಹಸಿದೇ ತಿಂತಿದ್ದೆ. ಬೇಯಿಸಿರೋದಕ್ಕಿಂತ ಮೇ ಬಿ ಅದೊಂದು ಕಾರಣ ಇರ್ಬೋದಾ, ಇನ್ನೊಂದ ಬುಧನ ಭಾವ, ಇನ್ನೊಂದ ಕುಜ ರಾಹು ಬುಧ ಚಂದ್ರ, ಈ ಥರ ಕೆಲವೊಂದು ಕಾಂಬಿನೇಷನ್ಗಳಲ್ಲಿ ಉತ್ಪತ್ತಿ ಆಗುತ್ತೆ. ಆ ನಂತರ ಪರಿಶ್ರಮದಿಂದ ಇವತ್ತು 99 ಅಲ್ಲ 100% ಸ್ಮೆಲ್ ಬರೋಲ್ಲ, ಆ ರೀತಿ ಮಾಡಿ ಇಟ್ಕೊಂಡಿದ್ದಾನೆ. ನನ್ನಲ್ಲಿ ಬದಲಾವಣೆ ಮಾಡ್ಕೊಂಡು ನಾನು ಊಟ, ಆಹಾರ, ವಿಹಾರ ಬದಲಾವಣೆ ಮಾಡ್ಕೊಂಡಿದ್ದಾನೆ. ನಿತ್ಯ ಆಹಾರ ಯಾವಾಗ ತಗೋಬೇಕು, ವಿಹಾರ ಎಷ್ಟಿರಬೇಕು, ಇದೊಂದು ನಿಯಮಕ್ಕೆ ಇಟ್ಕೊಂಡ್ರೆ ನೀವು ತುಂಬ ಚೆನ್ನಾಗಿರ್ತೀರಿ ಮಕ್ಕಳೇ. ನಾವು ಆಹಾರಕ್ಕೂ ಸಮಯ ಮೀಸಲಿಡ್ತಿಲ್ಲ, ವಿಹಾರಕ್ಕೂ ಸಮಯ ಮೀಸಲಿಡ್ತಿಲ್ಲ, ಇರ್ಲಿ ಬಿಡಿ. ಅಂಥದ್ರಲ್ಲಿಯೇ ತುಂಬ ವಿಶೇಷವಾದಂಥ ವರಮಹಾಲಕ್ಷ್ಮಿ ಹಬ್ಬ, ವರಗಳನ್ನೇ ಕೊಡತಕ್ಕಂಥ ನನ್ನ ತಾಯಿ ಜಗಜ್ಜನನಿಯ ಒಂದು ಮಹಾಲಕ್ಷ್ಮಿ. ಶ್ರಾವಣ ಮಾಸ ಆರಂಭ ನಾಳೆಯಿಂದ. ಸೊ ಶ್ರಾವಣ ಮಾಸದ 2ನೇ ಶುಕ್ರವಾರ ವಿಶೇಷವಾಗಿ ಅಮ್ಮನವರ ಸೇವೆ ಉಂಟು, ಅಮ್ಮನವರ ಪೂಜೆ ಉಂಟು. ವರಮಹಾಲಕ್ಷ್ಮಿಯನ್ನು ತುಂಬ ಭಕ್ತಿಯಿಂದ ಪ್ರೀತಿಯಿಂದ ಎಲ್ಲರೂ ಆಚರಿಸ್ತಕ್ಕಂಥದ್ದುಂಟು. ಕೆಲವರಿಗೆ ವರಮಹಾಲಕ್ಷ್ಮಿ ಹಬ್ಬ ಮಾಡಬಾರದು, ಇಲ್ಲ ಅಂದ ಮೇಲೆ ಇಲ್ಲ, ಒಪ್ಪಿಕೊಳ್ಳಬೇಕು ಅಷ್ಟೆ. ನಾವು ಅದೇ ಮಾಡೋದು, ಹೋಗ್ರಿ ಬಡಿಸ್ಕೊಳ್ಳಿ. ಯಾರಿಗಿಲ್ಲ ಫಸ್ಟು ಬರೆದಿಟ್ಕೊಳ್ಳಿ, ಇದನ್ನ ಶೇರ್ ಮಾಡಿ. ಈ ವರಮಹಾಲಕ್ಷ್ಮಿ ಹಬ್ಬ ತುಂಬ ಜನ ಖಂಡಿತ ಕಮೆಂಟ್ಸ್ ಕೊಡ್ತೀರಿ, ಆಗಿದೆ ಗುರುಗಳೇ, ಇದು ನಮ್ಮ ಮನೆಯಲ್ಲಿ ನಡೆದಿದೆ ಅವಘಡ ಅಂತ ಹೇಳ್ತೀರಿ. ಮಕ್ಕಳೇ ನೆನಪಿಟ್ಟುಕೊಳ್ಳಿ, ನಡೆದಿದೆ, ಆಪತ್ತಾಗಿದೆ, ಅನಾಹುತ ಆಗಿದೆ, ತೊಂದರೆ ಆಗಿದೆ, ಸಂಕಟ ಎದುರಿಸಿದ್ದೇವೆ ಅಂತ ಖಂಡಿತ ನೀವು ಹೇಳುತ್ತೀರಿ. ಇಟ್ ಈಸ್ ಮೈ ವರ್ಡ್, ಬರೆದಿಟ್ಕೊಳ್ಳಿ. ಮೊಟ್ಟ ಮೊದಲ ಬಾರಿಗೆ ಯಾರು ತಮ್ಮ ಸೊಸೆಯನ್ನ ಪ್ರೀತಿಯಿಂದ ನೋಡುವುದಿಲ್ಲವೋ, ಆಕೆಯಲ್ಲಿ ಏನಾದ್ರೂ ತಪ್ಪುಗಳನ್ನು ಹುಡುಕೋದೇ ಮಾಡುತ್ತಿರುವ ಆ ಅತ್ತೆ, ಆ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಕುಳ್ಳರಿಸಬಾರ್ದು. ಇಲ್ಲ, ಮನೆಯ ಮಹಾಲಕ್ಷ್ಮಿ ಕಣ್ಣಲ್ಲಿ ನೀರು ಹಾಕ್ಸಿ ನೀನು ಮಹಾಲಕ್ಷ್ಮಿನ ತಗೊಬಂದಿಟ್ಬಿಟ್ಟು ಪೂಜೆ ಮಾಡ್ಬಿಟ್ರೆ ಲಕ್ಷ್ಮಿ ದಳದಳ, ಗ್ಯಾರಂಟಿ ಹೇಳ್ತೇನೆ ಆ ಮನೇಲಿ ಅನಾಹುತಗಳಾಗಿರುತ್ತೆ. ಖಂಡಿತ ಹೇಳ್ತಾನೆ, ಬರೆದಿಟ್ಕೊಳ್ಳಿ. ಸೊಸೆ ಕಣ್ಣೀರು ಎಲ್ಲತನವನ್ನು ಬಿಟ್ಟು ಬಂದಂತ ಮಗು ಅದು, ತಾಯಿ ಜೀವ. ಅಯ್ಯೋ. ನಮ್ಮ ಕರ್ನಾಟಕ ಸಂಪ್ರದಾಯ ಇದೆಯಲ್ಲ, ನಂಗೆ ಬೇರೆಯವ್ರ ಸಂಪ್ರದಾಯ ಬೇಡ, ನಮ್ಮ ದಕ್ಷಿಣ ಭಾರತದ ಸಂಪ್ರದಾಯ, ನಮ್ಮ ಭರತಖಂಡ ಸಂಪ್ರದಾಯ. ಪ್ರತಿ ಮನೆಯಲ್ಲೂ ಇರುವ ಒಂದೊಂದು ಸ್ತ್ರೀಯು ಮಹಾಸತಿಯೇ, ಪಾರ್ವತಿ ಅಂಶವೇ, ಅಪರ್ಣಾ ಅಂಶವೇ. ತಾಯಂದ್ರು ಎಲ್ಲ ಬಿಟ್ಟು ಬರ್ತಾರಪ್ಪ, ಅಮ್ಮ, ಅಪ್ಪ, ಅಣ್ಣ, ತಮ್ಮ, ಅಕ್ಕ, ಎಲ್ಲೋ ಪ್ರೀತಿಸಿದ ಗೆಳೆಯ, ಗೆಳತಿ, ಬಂಧು ಎಲ್ಲ ಬಿಟ್ಟು ನಂಬಿದ ಒಂದು ವ್ಯಕ್ತಿಯ ಹಿಂದುಗಡೆ ಆ ಸಪ್ತಪದಿ ಹೆಜ್ಜೆ ಹಾಕೊಂಡು ಬರ್ತಾಳಪ್ಪ ನನ್ನ ತಾಯಿ. ಎಲ್ಲ ಮರೆತು ನನ್ನ ಗಂಡ, ನನ್ನ ಮನೆ ಅಂತ ಬಂದಿರೋ ಆ ತ್ಯಾಗಮಯಿಗೆ ಆದವಳು ಕಾಟ. ಇದೆಷ್ಟು ಅದೆಷ್ಟು, ಇದು ಯಾಕಿಲ್ಲ, ಅದೇ ಹಾಕಿಲ್ಲ, ಇದು ಹಿಂಗಿಲ್ಲ, ಅದು ಹಿಂಗಿಲ್ಲ. ಏನ್ ಬರುತ್ತೆ ನಿಮಗೆ? ಇಷ್ಟು ಕತ್ತೆ, 6 ಕತ್ತೆ ವಯಸ್ಸಾಗಿದೆ, ಇನ್ನು ಬುದ್ಧಿ ಬಲ್ತಿಲ್ಲ, ಎಲ್ಲದರಲ್ಲೂ ತಪ್ಪು ಹುಡ್ಕೋರು. ಆ ಮಗುಗೆ ಇನ್ನು 2 ಇಲ್ಲ 3 ಅಷ್ಟೇ, 20 ವರ್ಷ ಇಲ್ಲ 30 ವರ್ಷ, ಏನ್ ಬುದ್ಧಿ ಬಲ್ತಿರುತ್ತೆ? ಮಕ್ಳು ಏನ್ ನೋಡಿರ್ತಾರೆ? ಬಿಟ್ಬಿಡ್ತವೆ. ನಮ್ಮ ಮನೆ ಹೆಣ್ಮಕ್ಳನ್ನ ರಾತ್ರಿ 8 ಗಂಟೆ ಮೇಲೆ ಎಲ್ಲೋಗಿದ್ದೆ ಅಂತ 100 ಪ್ರಶ್ನೆ ಕೇಳ್ತಾರೆ. ನಾನೇ ಹೇಳ್ಬಿಟ್ಟಿದ್ದೇನೆ ಮೊನ್ನೆ ನನ್ನ ಸೊಸೆಗೆ, 9 ಗಂಟೆ ಚಿಲ್ಲರೆ ಬೇಕಾ ಅಪ್ಪೋ, 9:30 10 ಗಂಟೆಗೆ ಬಂದು ತಿಂದು ನೋಡು, ಯಾಕೋ ನನಗೆ ಸರಿ ಮಾಮ ಬೇಡ, ಕತ್ಲು ಹೆಂಗೆಂಗೋ ಗಾಡಿಗಳು ಮೈ ಮೇಲೇನೆ ಬಂದ್ಬಿಡುತ್ತೆ. ಇವತ್ತು ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ ಪುಟ್ಟ, ಯಾವ ಕುತ್ತಿಗೆನಲ್ಲಿ ಏನಿದ್ದಾರೆ ಹೇಳ್ಕೊಂಡು ಹೋಗ್ತಾರೆ, ಇನ್ನೊಂದು ಏನೋ ನಿಮ್ ಖುಷಿ, ಪಾರ್ಟ್ ಟೈಮ್ ಜಾಬ್ ನಿಜವೇ, ಅಷ್ಟೊತ್ತಲ್ಲಿ ಬೇಡ ಬೇರೆ ಏನಾದ್ರೂ, ಹೆಂಗೂ ಕಾಲೇಜಿನ ಒಂದು 10 ದಿನದಲ್ಲಿ ಸ್ಟಾರ್ಟ್ ಆಗುತ್ತೆ, ಕೌನ್ಸ್ಲಿಂಗ್ ಬೇರೆ, ಇಂಜಿನಿಯರಿಂಗ್ದು, ಅದ್ರ ಮೇಲೆ ಫೋಕಸ್ ಮಾಡ್ಕೊಳ್ಳೋ ನನ್ನ ಪಾಪು. ಅಷ್ಟು ಭಯ ಪಡ್ತೇವೆ ನಾವು. ಯೋಚನೆ ಮಾಡಿ ನೋಡಿ, ಯಾವ ಅತ್ತೆ ಸೊಸೆಗೆ ಕಾಟ ಕೊಡುತ್ತಿದ್ದಾಳೋ ಆ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಸತ್ಯವಾಗ್ಲೂ ಮಾಡಬೇಡಿ, ಸರ್ವನಾಶ ಖಚಿತ. ಇನ್ನು ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ತೊಳ್ಕೊಂಡು ಹೊರಟೋಗೋದೆ. ಹಾಗೆಯೇ ಅತ್ತೆಯ ಮನೆ ಹೊಡೆದಂತ ಸೊಸೆಗೂ ಅಷ್ಟೇ, ನೆನ್ಪಿಟ್ಕೊಳ್ಳಿ. ಇವತ್ತು ಮಾತಿದ್ರೆ ಸೆಕ್ಷನ್ 498A-B ವಾಟ್ ಎವರ್ ಕಾಂಪನ್ಸೇಷನ್ಗೋಸ್ಕರ ಇನ್ನೊಂದಕ್ಕೋಸ್ಕರ ಸೆಕ್ಷನ್ಗಳನ್ನ ಸೇರಿಸಿ ಅತ್ತೆಯ ಮೇಲೆ
ಅವ್ರು ಇರೋದೇ ಇಲ್ಲ, ಅವರೆಲ್ಲ ಅಮೆರಿಕದಲ್ಲಿ ಅವ್ರೆ, ಇಲ್ಲ ಇಂಡಿಯಾನಲ್ಲಿ ಅವ್ರೆ. ಅಮೆರಿಕದಿಂದ ಕೇಸ್ ಫೈಲ್ ಮಾಡಿರೋರು ಇದ್ದಾರೆ ಬಂದ್ಬಿಟ್ಟು. ಅತ್ತೆನ ಜೊತೆಲೇ ಇಟ್ಕೊಂಡಿಲ್ಲ. ಅತ್ತೆ ಟಾರ್ಚರ್ ಕೊಟ್ಲು, ವರದಕ್ಷಿಣೆ ಟಾರ್ಚರ್ ಕೊಟ್ಲು, ನಾದ್ನಿ ಕೊಟ್ಲು, ಇನ್ನೊಂದು ಕೊಟ್ಲು. ಸುಳ್ಳು ಸುಳ್ಳು ಆಪಾದನೆಗಳ ಬದುಕುತ್ತಿರುವ ಸೊಸೆಯಂದರಿಗೂ ಕೂಡ ನೆನ್ಪಿಟ್ಕೊಳ್ಳಿ, ವರಮಹಾಲಕ್ಷ್ಮಿ ಶಾಪಲಕ್ಷ್ಮಿ ಆಗ್ತಾಳೆ. 100% ಬರೆದು ಇಟ್ಕೊಳ್ಳಿ. ಮಾಡೋ ಆಗಿಲ್ಲ, ನಿಮಗೂ ಯೋಗ್ಯತೆ ಇಲ್ಲ. ಯೋಗ್ಯತಾ ಯೋಗ, ಯೋಗ ಬೇರೆ, ಯೋಗ್ಯತೆ ಬೇರೆ. ಯೋಗ್ಯತೆ ಎಲ್ಲದಕ್ಕಿಂತ ದೊಡ್ಡದು, ಅದೇ ಇಲ್ಲ ನಿಮಗೆ. ಸುಳ್ಳು ಅತ್ತೆಗೆ ಊಟ ಹಾಕದೆ, ಅತ್ತೆನ ಜೊತೆಲಿ ಇಟ್ಕೊಳ್ಳದೆ ಇರ್ತದೆ. ವಯಸ್ಸಾದ ಜೀವ, ಮಗನ ಮೇಲೆ ಪ್ರೀತಿ ಇಲ್ಲದೆ ಇನ್ಯಾರ ಮೇಲೆ ಇರುತ್ತೆ? 30 ವರ್ಷ ಸಾಕಿ ಬೆಳೆಸಿರೋ ತಾಯಿಗಿರೋಲ್ವಾ? ಕರುಳು ಬಳ್ಳಿ ಎದ್ರೆ ಕೂತ್ರೆ ಇರ್ಲಿ ಬಿಡು. ತನ್ನ ಗಂಡಂತಾನೆ ಅಮ್ಮ ಪ್ರೀತಿಸ್ತಿರೋದು, ನೋಡ್ಕೊ ಹೋಗಮ್ಮ, ಆಯ್ತು ಅಂದೆಲ್ಲ ನಿಂದೆ ಹೋಗು. ನೀನು ಹಾಕಿದ ಭಿಕ್ಷೆ ನೀನ್ ಕೊಟ್ಟ ಮೇಲೆನೆ ನಾನು ಕಟ್ಕೊಂಡಿರೋದು, ಆಯ್ತು ಹೋಗು. ಇರ್ತಾರೆ ಕೆಲವು ತಾಯಂದಿರು, ವಿಪರೀತ ಪೊಸೆಸಿವ್ನೆಸ್ ಇರ್ತಾರೆ. ಕೆಡಕು ಬಯಸು ತಾಯಂದಿರಲ್ಲ, ನನ್ನ ಮಗ ಕೆಟ್ಟೋಗ್ಬೇಕು ಅಂತ ಸ್ವಲ್ಪ ಪೊಸೆಸಿವ್. ಕೆಲವರಿದ್ದಾರೆ ಬಿಡಿ, ಈ ಕಲಿಯುಗದಲ್ಲಿ ಶುರು ಆಗಿದೆ. ನಾನು ಆಗ್ಲೇ ಹೇಳ್ತೀನಲ್ಲ, ಮೊದಲನೇ ಕಾರಣ ಅಂತ ಅತ್ತೆಯಂದಿರು ಇದ್ದಾರೆ. ಮಗಳು ಪಕ್ಕದಲ್ಲಿ ಮಲ್ಗೋಗ್ ಬಿಡಲ್ಲಪ್ಪ, ರೂಮ್ ಕಳ್ಸೋಗ್ ಬಿಡಲ್ಲಪ್ಪ, ಪಿಕ್ಚರ್ ಕಳ್ಸೋಗ್ ಬಿಡಲ್ಲಪ್ಪ. ಕೆಂಡ ಇಡುತ್ತಂತೆ, ಕೆಂಡ. ಒಂದ್ ತಾಯಿ ಹೇಳ್ಕೊಳ್ಳೋದು, ನನ್ನ ಮಗ ಅವಳ ಜೊತೆ ಹೋಗೋದು ನಂಗೆ ಆಗಲ್ಲ. ಎಂತೆಂತ ಮಾತಂತೇಳಿ ಗೊತ್ತಾ ತಾಯಿ? ಅಮ್ಮ ರಾಮಚಂದ್ರ, ಹುಡುಕ್ಬೇಕು ನಾವು. ಡಿಕ್ಷನರಿನಲ್ಲೂ ಕೂಡ ಹುಡುಕ್ಲಿಕ್ಕಾಗಲ್ಲ ಅಂತ ಮಾತುಗಳು ಹೇಳ್ತಿದ್ದಾಳೆ. ಬುಟ್ಟಿಗೆ ಹಾಕೋಬಿಟ್ಟಿದ್ದಾಳೆ ಗುರುಗಳೇ, ಮಾಟಗಾತಿ ಅಂತ. ನಿನಗೆ ಮಾಟ ಬರೋ ಆಗಿದ್ರೆ ನಿನ್ ಸೊಸೆಗೆ ದೊಡ್ಡ ಮಾಟನೂ ಬರುತ್ತೆ. ಮಗನ ಬಾಳು ಕೆಡಿಸಿದಂತ, ಸೊಸೆ ಬಾಳು ಬೆಂಕಿ ಹಚ್ಚಿದಂತ ನಿಜವಾಗ್ಲೂ ವರಲಕ್ಷ್ಮಿ ನಿಲ್ಲುತ್ತೆ? ಖಂಡಿತ ಇಲ್ಲ. ನಾನು ನೋಡಿದ್ದಾನೆ ಎಷ್ಟೋ ಜನ ಅತ್ತೆಯಂದಿರಿಗೆ ಗಂಡಂದಿರೇ ಇಲ್ಲ. ವರಮಹಾಲಕ್ಷ್ಮಿ ಅಂತಳಲ್ವಾ, ಇಲ್ಲವೇ ಇಲ್ಲ. ಅದಾಗಿದೆ. ಹಾಗೆ ಸೊಸೆಯಂದಿರಿಗೂ ಅಷ್ಟೇ, ಅತ್ತೆಗೆ ಬಾಧೆ ಕೊಟ್ಟು, ಅತ್ತೆ ಮನೆಗೆ, ಗಂಡನ ಮನೆಗೆ ನೋವು ಕೊಟ್ಟು, ಗಂಡನಿಗೆ ನೋವು ಕೊಟ್ಟು, ಅವನನ್ನ ಅಂಕೆಲಿ ಇಟ್ಕೋತೀನಿ, ಅವನ ಸಂಪಾದನೆ ಅಂಕೆಲಿ ಇಟ್ಕೊಂತೀನಿ, ಯಾವಾಗ ಮನೆ ಹೊಡಿತೀನಿ ಅನ್ನತ್ಕೊಳ್ಳತಕ್ಕಂಥವ್ರು. ಈ ಎರಡನೇ ಕಾರಣ, ನಿಮಗೂ ವರಮಹಾಲಕ್ಷ್ಮಿ ಒಲಿಯೋಲ್ಲ, ಅದು ಶಾಪವಾಗುತ್ತೆ. ಬರೆದಿಟ್ಕೊಳ್ಳಿ. ಮಹಾಲಕ್ಷ್ಮಿ ಮಾಂಗಲ್ಯ ಪ್ರಿಯ, ನೆನಪಿಟ್ಕೊಳ್ಳಿ. ನಿಮ್ಮ ಮೂರನೇದು, ನಿಮ್ಮ ಕುತ್ತಿಗೆಯಲ್ಲಿ ಮಾಂಗಲ್ಯವಿದ್ದರೆ, ಸದಾ ಧರಿಸಿದ್ದರೆ ಅದಕ್ಕೊಂದು ಮರ್ಯಾದೆ. ಇಲ್ಲವೇ ಇಲ್ಲ, ಮಾಂಗಲ್ಯ ಧರಿಸುವ ಯೋಗ ಕೊಟ್ಟಿಲ್ಲ, ಮದುವೆಯಾಗಿ ಮಾಂಗಲ್ಯ ಎಳೆದು ಬಿಟ್ಟಿದೆ, ಸಮಥಿಂಗ್ ಡೈವರ್ಸ್ ಆಗಿದೆ, ಅವರು ವರಮಹಾಲಕ್ಷ್ಮಿ ಮಾಡೋ ಆಗಿಲ್ಲ. ಇಲ್ಲ ಮಕ್ಕಳ, ಅಮ್ಮ ಮಾಂಗಲ್ಯ ಪ್ರಿಯೆ. ಅಲ್ಲಿ ತಗೊಬಂದು ಮಾಂಗಲ್ಯ ಹಾಕ್ಬೇಕು ಗೊತ್ತಾ? ಮುಖವಾಡ ಇಟ್ಟು, ಕಳಶ ಇಟ್ಟು ಅಮ್ಮನವರಿಗೆ, ಅಮ್ಮ ಸದಾ ನನ್ನ ಮಾಂಗಲ್ಯವನ್ನ ರಕ್ಷಿಸು ಅಂದ್ರೆ, ನನ್ನ ಗಂಡನ ಮನೆ ರಕ್ಷಿಸು ಅನ್ನತಕ್ಕಂಥ ಮೊದಲ ಪ್ರಾರ್ಥನೆ ಇರುತ್ತೆ. ಸೊ ಅಂಥದ್ದು ಮಾಂಗಲ್ಯ ಕೆಡಿಸಿಟ್ಟಿದೆ, ಡೈವರ್ಸ್ ಆಗಿದೆ, ಇಲ್ಲ. 4ನೇದು, ವಿಧಿಬದ್ಧ ಶಾಸನ ಇಲ್ಲ, ಮಾಂಗಲ್ಯವೇ ಇಲ್ಲ, ವೈಧವ್ಯ ಪ್ರಾಪ್ತಿಯಾಗಿದೆ, ಆಗಲೂ ವರಮಹಾಲಕ್ಷ್ಮಿ ಹಬ್ಬ ಮಾಡೋ ಹಾಗಿಲ್ಲ. ಇನ್ನು ಕೆಲವರು ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಅಂತ ಹೇಳ್ತಾರೆ. ಏನು ನಡ್ಕೊಳ್ಳೋದು, ಅವರು ನೋಡೋದು, ಮಾಡೋದು ನೋಡ್ಬೇಕು, ಅಮ್ಮಮ್ಮ ಅನ್ಬೇಕು. ಬಟ್ ಒಳಗಡೆ ಕುತಂತ್ರ, ತಂತ್ರ, ಮೋಸ, ದಗ, ಬಡ್ಡಿಗೆ ಬಿಟ್ಟು ಕಿತ್ಕೊಳ್ಳೋದು, ಇನ್ನೊಂದು ಸ್ತ್ರೀಯ ಬಗ್ಗೆ ಇಲ್ಲಸಲ್ಲದ ಕೆಟ್ಟದಾಗಿ ಮಾತಾಡೋದು, ನಾದನೀರ್ ಬಗ್ಗೆ, ಓರ್ಗಿತ್ತೀರ್ ಬಗ್ಗೆ. ಎಲ್ಲಿ ನಿಲ್ಲುತ್ತೆ ವರಲಕ್ಷ್ಮಿ? ಇನ್ನೊಂದು ಸ್ತ್ರೀ, ಇನ್ನೊಂದು ಲಕ್ಷ್ಮಿಯನ್ನ, ಮಹಾಲಕ್ಷ್ಮಿಯನ್ನ, ಗಜಲಕ್ಷ್ಮಿಯನ್ನ, ವಿಜಯಲಕ್ಷ್ಮಿಯನ್ನ, ಧೈರ್ಯಲಕ್ಷ್ಮಿಯನ್ನ, ಮಹಾಲಕ್ಷ್ಮಿಯನ್ನ ಆಡಬಾರದ ಮಾತುಗಳನ್ನ ಆಡಿ, ಕೊಂಕು ನುಡಿದು, ಮನೆ ಒಡೆದು, ಇನ್ನೊಬ್ಬರು ಮನೆ ಕೆಡಿಸಿ ಬದುಕಿರ್ತೀರ ಅಂತ ಸ್ತ್ರೀಯರಿದ್ದಾರೆ ಮಕ್ಕಳೇ. ಅವ್ರೇನೋ ಬದುಕು, ಏನೋ ಒಂದು ಪುಟ್ಟ ಗೆಳತನ, ವಿಶ್ವಾಸ, ನನ್ನ ಮನೇಲಿ ನಡಿಬೇಕು, ನನ್ನ ಮನೆಯಲ್ಲೇ ಆಗ್ಬೇಕು. ಖಂಡಿತ ಲಕ್ಷ್ಮಿ ನಿಲ್ಲುವುದಿಲ್ಲ. ಇನ್ನೊಬ್ಬರ ಬದುಕು ಕಸಿದು, ಇನ್ನೊಬ್ಬರ ಜೀವನ ಒಡೆದು, ಇನ್ನೊಬ್ಬರ ಕುಟುಂಬ ಒಡೆದು. 5ನೇ ಅತಿ ದೊಡ್ಡ ಕಾರಣ ನೆನಪಿಟ್ಟುಕೊಳ್ಳಿ, ವರಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೀವು ಮಾಡಿದ್ರೂ ನಾಶವೇ. ಹೌದು, ಖಂಡಿತ ಅದನ್ನ ನೋಡ್ತೀರಿ. ಎಷ್ಟು ಜನ ಈ ತರದ್ದು ಸೂಕ್ಷ್ಮವಾಗಿ ಕಮೆಂಟ್ ಹಾಕಿ, ನಡೆದಿತ್ತು ಗುರುಜಿ, ಅಷ್ಟು ಸಾಕು ನಂಗೆ ಗೊತ್ತಾಗುತ್ತೆ. ಸದಾ ಧ್ಯಾನ ಮಾಡೋರು ನನಗೆ ಗೊತ್ತಿಲ್ವಾ? ಇನ್ನೊಬ್ರ ಬದುಕು ಕಸಿದು, ಇನ್ನೊಬ್ರದ್ದು ಜೀವನ ಕಸಿದು ಖಂಡಿತ ತೋರಿಸ್ಕೊಟ್ಬಿಡುತ್ತೆ ಮಕ್ಕಳೇ.
ಈ 5 ಕಾರಣಗಳು ಅತಿ ಮುಖ್ಯವಾಗಿ. 4ನೇದಿದೆ ಅಕಸ್ಮಾತ್ ತಿಂಗಳ ಸಮಸ್ಯೆ ಆಗಿದೆ, ಮಾಡೋ ಹಾಗಿಲ್ಲ. 5 days ನೀವು ಮಾಡೋ ಪೂಜಾ ಸಂದರ್ಭದಲ್ಲೇ ಬಂದಿದೆ, ಮಾಡೋ ಹಾಗಿಲ್ಲ. ಮಾಡುವಾಗ ಅಕಸ್ಮಾತ್ ಆಗಿಬಿಟ್ಟರೆ ಜೀವನದಲ್ಲಿ ನೀವು ವರಮಹಾಲಕ್ಷ್ಮಿ ಹಬ್ಬ ಮಾಡಬಾರ್ದು. ಅಮ್ಮನವರನ್ನ ಕುಂದರಿಸಿ ಡೇಟ್ಸ್ ಆಗಿದೆ, ಇನ್ಯಾರನ್ನೂ ಕರೆದು ನೀವು ಬಾಗಿನ ಕೊಡೋ ಆಗಿಲ್ಲ, ಆಯ್ತು ಅಲ್ಲಿಗೆ ಭಿನ್ನ ಅಂತ ಅರ್ಥ. ಇದು ಒಂದು ಕಾರಣ, ನೆನ್ಪಿಟ್ಕೊಳ್ಳಿ. ಅಲ್ಲೊಂದು ಆಪತ್ತು. ಬಹುದೊಡ್ಡವರು ಇತ್ತೀಚೆಗೆ ಫೋನ್ ಮಾಡ್ತಾರೆ, ಗುರುಗಳೇ ನೀವು ಹೇಳಿದ್ರಿ ಈ ಥರದ್ದು ನಡೆದಿತ್ತು, ಅದಕ್ಕೆ ಅದನ್ನ ನೆನಪಿಟ್ಕೊಂಡು ಬಂದು ಹೇಳ್ತಿದ್ದಾನೆ. ಇಂಥದ್ದೊಂದು ಲಕ್ಷ್ಮೀ ಪೂಜೆಯಲ್ಲೊಂದು ನಡೆದಿತ್ತು ಎಡವಟ್ಟು, ಇವತ್ತು ನನ್ನ ಯಜಮಾನರು ಇಲ್ಲ. ಈ ಥರದ್ದು ಎಷ್ಟೋ ನೋಡಿದ್ದಾನೆ, ನೆನಪಲ್ಲಿಟ್ಕೊಳ್ಳಿ. ಅಕಸ್ಮಾತ್ ಸೂತಕ ಬಂತು, ಆಗಲೂ ನೀವು ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಬಾರದು. ಇನ್ನಷ್ಟಿದೆ, ಮಾತಾಡೋಣ. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಖಂಡಿತ ನೋವಾಗಿರುತ್ತೆ. ಕೆಲವು ಏನು ಗುರುಗಳೇ ಸಿದ್ಧತೆ ಮಾಡ್ಕೊಂಡಿದ್ವಿ, ಅಕಸ್ಮಾತ್ ಕಾರಣಾಂತರಗಳಿಂದ ಹೇಳದ್ನಲ್ಲ, ಸೂತಕ ಆಗಿದೆ, ಪುರುಡ ಆಗಿದೆ, ವರಮಹಾಲಕ್ಷ್ಮಿ ಹಬ್ಬ ಮಾಡೋ ಆಗಿಲ್ಲ. ಡೇಟ್ಸ್ ಆಗಿದ್ರೆ ಮುಂದಿನ ಶುಕ್ರವಾರಕ್ಕೆ ಮಾಡ್ಕೊಳ್ಳಿ. ಈ ವಾರಕ್ಕಾಗ್ಲಿಲ್ಲ, ಸರಿ ಮುಂದಿನ ವಾರಕ್ಕೆ. ಆ ತಾಯಿ ಏನೋ ಪ್ರಚೋದನೆ ಮಾಡಿಬಿಟ್ಟಿದ್ದಾಳೆ, ಸಣ್ಣದಾಗಿ ಮಾಡ್ಕೊಳ್ಳಿ. ಒಂದು 5 ಜನಕ್ಕೆ ಕರೆದು ಅರಿಶಿನ ಕುಂಕುಮ ಕೊಡೋದು, 5 ಜನಗಳ ಮನೆಗೆ ಹೋಗಿ ಬರೋದು, ಮುಂದಿನ ವಾರಕ್ಕೆ ಮಾಡಿ. ಸೂತಕ ಪುರುಡು ಬಂದಿದೆ, ಮತ್ತೆ ಮತ್ತೆ ಯೋಚಿಸಿ. ಈ ಥರದ್ದು ಮತ್ತೆ ಮತ್ತೆ ವರಮಹಾಲಕ್ಷ್ಮಿ ಹಬ್ಬ ಮಾಡುವಾಗ ನಡೆದಿತ್ತ. ಹಾಗೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಮನೆಯಲ್ಲೊಂದು ಕದನಂ ಕಲಹಂ, ದೀಪ ಬಿತ್ತು, ಇನ್ನೊಂದು ಬಿತ್ತು, ಗಲಾಟೆ ಆಯ್ತು, ಕಳಶ ಜಾರ್ತು, ನಡೆಯೋ ಯಾವುದೋ ಒಂದು ದುರಂತಕ್ಕೆ, ಅನಾಹುತಕ್ಕೆ 100% ಸೂಚನೆ ವರಮಹಾಲಕ್ಷ್ಮಿ ಹಬ್ಬ ಸೂಚನೆ ಕೊಡುತ್ತೆ. ನೆನ್ಪಿಟ್ಕೊಳ್ಳಿ. ನಾನು ಎಷ್ಟೋ ಜನಕ್ಕೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಒಂದು ಪುಟ್ಟ ಲಕ್ಷ್ಮಿಯನ್ನ ಕೊಡುತ್ತಿದ್ದೆ. ಏನು ಆ ತಾಯಿ ಜಗನ್ಮಾತೆ ಸಂಕಲ್ಪ, ಅವ್ರ ಹತ್ರ ಎಲ್ಲ ಮಾತಾಡ್ತಾ ಕೊಡ್ತಿದ್ದೆ. ಗಮನಿಸಿದ್ದೇನೆ, ಸಾವಿರಾರು ಮಂದಿ ಅಲ್ಲ, ಲಕ್ಷಾಂತರ ಮಂದಿಯ ಜೊತೆ ಮಾತನಾಡಿರೋದ್ರಿಂದ ನನ್ನ ಅನುಭವದ ಮೇಲೆ ಹೇಳ್ತಿದ್ದೇನೆ. ಇವೆಲ್ಲ 9 ಲಕ್ಷಣಗಳು ಸೂಚನೆ, ಘಾತಕ ಸೂಚನೆಗಳು. ಇವತ್ತಿಗೆ ನಿಮ್ಗೆ ಖುಷಿ ಮಾಡಿಬಿಡ್ತೀರಿ, ಏನಾಗ್ಬಿಡುತ್ತೆ ಬಿಡ್ರೆ ಅನ್ನತಕ್ಕಂಥದ್ದು. ಮಾಡೋದೆಲ್ಲ ಅನಾಚಾರ. ಮನೆ ಮುಂದೆ ಬೃಂದಾವನ, ಲಕ್ಷ್ಮಿ ಎಲ್ಲಿ ನೆನ್ಸುತ್ತಪ್ಪ. ಜಾಗ್ರತೆ ನೋಡ್ಕೊಂಡು ಅಂತ ಹೇಳ್ತಾ ಈ ವಾರದ ಭವಿಷ್ಯಕ್ಕೆ ಬಂದ್ಬಿಡೋಣ. ಈ ವಾರ ಕುಜ, ಅಂಗಾರಕ, ಗುರು ಸೂಪರ್, ಸುಬ್ರಹ್ಮಣ್ಯ ಹಾಗೂ ಶಿವ ಇಬ್ರು ಸೇರ್ಕೊಂಡಿದ್ದಾರೆ. ದಕ್ಷಿಣಾಮೂರ್ತಿ ಅಂತ ಹೇಳ್ತೇವೆ ವೃಷಭದಲ್ಲಿ, ಚಂದ್ರ ಹಾಗೂ ಸೂರ್ಯ ಕಟಕದಲ್ಲಿ, ಶುಕ್ರ ಹಾಗೂ ಬುಧ ಸಿಂಹದಲ್ಲಿ, ಶನಿ ವಕ್ರನಾಗಿ ಕುಂಭದಲ್ಲಿ, ರಾಹುಕೇತು ಯಥಾ ಪ್ರಕಾರವಾಗಿ ಮೀನ ಹಾಗೂ ಕನ್ಯಾದಲ್ಲಿ. ಮೊದಲಿಗೆ ಮೇಷರಾಶಿ. ಚೆನ್ನಾಗಿದೆ, ತೊಂದರೆ ಏನಿಲ್ಲ. ಈ ವಾರ ಕಲಾವಿದರಾಗಿದ್ದೀರಾ, ಇಂಜಿನಿಯರ್ಸ್ ಆಗಿದ್ದೀರಾ, ಟ್ರಾವೆಲ್ಸು, ವೆಹಿಕಲ್ಸು ಇವುಗಳ ವ್ಯವಹಾರದಲ್ಲಿದ್ದೀರಾ, ಆಯುಧಾಗಾರ, ದೊಡ್ಡ ದೊಡ್ಡ ಗೋಡೌನ್ಸ್ಗಳನ್ನು ಇಟ್ಕೊಂಡಿದ್ದೀರಾ, ಧಾನ್ಯಗಳು, ಫುಡ್ ಇಂಡಸ್ಟ್ರಿ, ಆಯುಧಾಗಾರಗಳ ಇಂಡಸ್ಟ್ರಿ, ಆಯುಧಗಳ ಇಂಡಸ್ಟ್ರಿ, ಮಿಷನರಿ ಇಂಡಸ್ಟ್ರಿ, JCB, ವಾಹನಗಳು, ರಕ್ಷಣಾ ಇಲಾಖೆ, ಪೊಲೀಸ್ ಇಲಾಖೆ ಇವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷವಾದಂಥ ಅಭಿವೃದ್ಧಿಯ ವಾರ ಚೆನ್ನಾಗಿದೆ. ಕಲಾ ಮಾಧ್ಯಮದಲ್ಲಿರತಕ್ಕಂಥವರಿಗೂ ಕೂಡ ವಿಶೇಷವಾಗಿರತಕ್ಕಂಥ ಒಂದು ವಾರ ಚೆನ್ನಾಗಿದೆ, ತೊಂದರೆ ಏನಿಲ್ಲ. ಏನು ಕಷ್ಟಪಡ್ತಿದ್ರೆ ಅದಕ್ಕೆ ತಕ್ಕಂಥ ಒಂದು ಪೂರ್ಣ ಫಲವನ್ನ, ಹೆಸರು, ಕೀರ್ತಿ, ಗೌರವ, ಸಂಪಾದನೆ ಪಡೆಯುತ್ತೀರಿ.
ತೊಂದರೆ ಇಲ್ಲ. ಒಂದು ಸಣ್ಣ ಅಮಾವಾಸ್ಯ ಪ್ರಭಾವ, ಎಲ್ಲೋ ನನ್ನಿಂದ ಎಲ್ಲರಿಗೂ ಒಳ್ಳೇದಾಗ್ತಿದೆ, ನನಗೆ ಕೇಳಿಕೊಂಡು ಬಂದಷ್ಟು ನನಗಿಲ್ಲ ಅನ್ನತಕ್ಕಂಥದ್ದು ಒಂದು ಕೊರಗುಗಳಿರುತ್ತೆ. ಬಿಡಿ, ಕೆಲವೊಂದು ಸಮಯ ನಾವು ತಗೊಂಡಿದ್ದೇವೆ ಸಹಾಯ, ಸದಾ ನಾವೇ ಕೊಡಬೇಕು, ಅವ್ರ ಹತ್ರ ತಗೋಬೇಕು, ನಾವು ಮಾತ್ರ ಕೊಡಬಾರ್ದು ಅಂದ್ರೆ ಹೇಗೆ ಮಕ್ಕಳೇ? ಹೌದಲ್ವಾ? ನೆನಪಲ್ಲಿಟ್ಕೊಳ್ಳಿ. ಇನ್ನು ವೃಷಭ ರಾಶಿ, ಬ್ಯೂಟಿಫುಲ್ ವಾರ, ಬ್ಯೂಟಿಫುಲ್ ವಾರ. ಶುಕ್ರ ಬುಧ ಅಂತೂ ನಿಮಗೆ ಸುಖಭಾವದಲ್ಲಿ ಕೇಂದ್ರಾಧಿಪತಿಗಳಾಗಿ ಕೇಂದ್ರ ಸ್ಥಾನದಲ್ಲಿ ಪಿಲ್ಲರ್ಗಳಲ್ಲಿ ಕೂತ್ಬಿಟ್ಟಿದ್ದಾರೆ. ಕಲಾ ಮಾಧ್ಯಮ, ಈವೆಂಟ್ಸು, ಬಟ್ಟೆ, ಗಾರ್ಮೆಂಟ್ಸು, ಬೇಕರಿ, ತಿಂಡಿ, ತರಕಾರಿ, ಸೊಪ್ಪು, ಹೂವು, ಹಣ್ಣು, ಕುಣಿಸೋದು, ಮೋಜು ಮಾಡೋದು, ಕಲಾ ಮಾಧ್ಯಮ, ಅಲಂಕಾರ, ಉಪ್ಪ, ಓರಣ, ಗಾರ್ಮೆಂಟ್ಸು, ಬಟ್ಟೆ, ಬೋಟಿಕ್ಕು, ಟೂರ್ಸು, ಟ್ರಾವೆಲ್ಸು, ಥಿಯೇಟರು, ಫುಡ್ ಇಂಡಸ್ಟ್ರಿ, ಬಂಗಾರ, ಬೆಳ್ಳಿ, ಆಭರಣ, ಈ ರೀತಿಯ ವೃತ್ತಿ, ಉದ್ಯೋಗ, ವ್ಯವಹಾರ ತೊಡಗಿಸ್ಕೊಂಡಿರೋರು, ವಾಹನ, ದೊಡ್ಡ ದೊಡ್ಡ ಲಕ್ಸುರಿ ವಾಹನ ಬಾಡಿಗೆಗೆ ಬಿಟ್ಟಿರೋದು, ಡ್ರೈವಿಂಗ್ ಲೈನಲ್ಲಿದ್ದೀರಾ, ಟೂರ್ಸ್ ಲೈನಲ್ಲಿದ್ದೀರಾ, ವೆಹಿಕಲ್ಸ್ ಲೈನಲ್ಲಿದ್ದೀರಾ, ಎಕ್ಸ್ಪೋರ್ಟ್, ಇಂಪೋರ್ಟ್, ಮೆಡಿಕಲ್, ಇಂಜಿನಿಯರ್ಸ್, ಇಂಟೀರಿಯರ್ಸ್, ಅಲಂಕಾರ, ಈ ಥರದ ವೃತ್ತಿ, ಉದ್ಯೋಗ ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ವಾರ. ಫ್ಯಾಂಟಾಸ್ಟಿಕ್ ವಾರ. ಮಿಥುನ ರಾಶಿ, ಸ್ವಲ್ಪ ಭೂಮಿ ವಿಚಾರಗಳಲ್ಲಿ ಹಿನ್ನಡೆ, ಮಾನಾಪಮಾನಗಳಿಗೆ ಹಿನ್ನಡೆ, ಜಾಗ್ರತೆ, ದೂರದ ಕೆಲಸ, ದೂರದ ವ್ಯವಹಾರದಲ್ಲಿ ಸ್ವಲ್ಪ ಪಾರಿಶ್ರಾಮಿಕ ಬಿಟ್ಟರೆ ಚೆನ್ನಾಗಿದೆ. ಶುಕ್ರ 3ನೇ ಮನೆಯಲ್ಲಿ ಯೋಗಕಾರಕ ಚೆನ್ನಾಗಿದ್ದಾನೆ. ಸರ್ಕಾರಿ ಮಟ್ಟದ ಕೆಲಸ, ಬಂಗಾರ, ಬೆಳ್ಳಿ, ಕನ್ಸಲ್ಟೆಂಟ್, ಅಡ್ವೈಸರ್, ಅಡ್ವೊಕೇಟ್, ಗವರ್ಮೆಂಟ್, ಲೀಗಲ್, ಮ್ಯಾನೇಜ್ಮೆಂಟ್, ಪ್ರೊಫೆಸರ್, ಟೀಚರ್, ಲೆಕ್ಚರರ್, ಕಲಾಕೃತಿಗಳ ಮಾರಾಟ, ಈ ಥರದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ನೋಡತಕ್ಕಂಥ ಒಂದು ವಾರವಾಗಿರುತ್ತದೆ. ಕರ್ಕಾಟಕ ರಾಶಿ, ಕುಜ 11ನೇ ಮನೆ, ಗುರು 11ನೇ ಮನೆ, ಶುಕ್ರ ಬುಧ ಬೇರೆ 2ನೇ ಮನೆ. ಓಹೋ, ಈ ವಾರ ಏನಾದ್ರೂ ಒಂದು ಶುಭ ಸುದ್ದಿ, ವ್ಯವಹಾರ ನಿಮಿತ್ತ, ವ್ಯಾಪಾರ ನಿಮಿತ್ತ, ಉದ್ಯೋಗ ನಿಮಿತ್ತ, ಶ್ರಾವಣ ಬೇರೆ ಬಂತು, ಹಬ್ಬವೇ, ಪರಿಪೂರ್ಣ ಹಬ್ಬಗಳನ್ನು ನೋಡತಕ್ಕಂಥದ್ದು ನಿಮಗೆ ಒಲಿದು ಬರತಕ್ಕಂಥದ್ದಾಗುತ್ತದೆ. ವಿಶೇಷವಾಗಿ ಕರ್ಕಾಟಕ ರಾಶಿ, ಮದುವೆ ಇಲ್ಲದವ್ರಿಗೆ ಮದುವೆ ಯೋಗ, ಮನೆ ಯೋಗ, ಭೂಮಿ ಯೋಗ, ಕೀರ್ತಿ ಯೋಗ, ಪ್ರತಿಷ್ಠೆ ಯೋಗ, ಸನ್ಮಾನ ಯೋಗ, ದಶಾಭುಕ್ತಿಗಳೇನಾದ್ರೂ ಒಳ್ಳೆ ದಶಾಭುಕ್ತಿ ನಿಮ್ಮ ಜಾತಕದಲ್ಲಿದ್ದು ಅದೇ ನಡೀತಿದೆ ಅಂದ್ರೆ ಅಂತೂ ಕುಂಭದ್ರೋಣ ಮಳೆಯನ್ನು ನೋಡತಕ್ಕಂಥದ್ದಾಗುತ್ತದೆ. ಸಿನಿಮಾ ರಂಗದಲ್ಲಿದ್ದೀರಿ, ಚಿತ್ರಕಲಾ ರಂಗದಲ್ಲಿದ್ದೀರಿ, ಜ್ಯೋತಿಷ್ಯ ರಂಗದಲ್ಲಿದ್ದೀರಿ, ಮಾಧ್ಯಮ ರಂಗದಲ್ಲಿದ್ದೀರಿ, ಅಲಂಕಾರ ರಂಗದಲ್ಲಿದ್ದೀರಿ, ಸಿಹಿ ತಿಂಡಿ, ತಿನಿಸು, ಬೇಕರಿ, ತರಕಾರಿ, ಸೊಪ್ಪು, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಉದ್ಯೋಗ, ರಿಯಲ್ ಎಸ್ಟೇಟು, ಪ್ರಾಪರ್ಟಿ, ಲೀಗಲ್ ಸಿಸ್ಟಮ್, ಜಡ್ಜು, ಲಾಯರು, ಪೊಲೀಸು, ಅಡ್ವೈಸರ್, ಈ ರೀತಿಯ ವೃತ್ತಿ, ಉದ್ಯೋಗ, ವ್ಯವಹಾರದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷವಾದಂಥ ಅಭಿವೃದ್ಧಿ ಪಡೆಯತಕ್ಕಂಥ ಒಂದು ವಾರ. ಸಿಂಹರಾಶಿ, ನಿಮ್ಮ ಸೂರ್ಯ ಮಲಗಿದ್ದಾನೆ, ಎಲ್ಲ ಚೆನ್ನಾಗಿದೆ, ನಿಮಗೆ ತಿನ್ನೋಕ್ ಬಿಡಲ್ಲ. ಈ ರೀತಿ ಎಲ್ಲವೂ ಇದೆ, ತಿನ್ನೋಕ್ ಬಿಡಲ್ಲ. ಪರಿಶ್ರಮ ವಾರ, ಏನೋ ಭಯ, ಏನೋ ಆತಂಕ. 15ನೇ ತಾರೀಕು ಕಳೀಲಿ, ಚೆನ್ನಾಗಾಗುತ್ತೆ. ವರಮಹಾಲಕ್ಷ್ಮಿ ಹಬ್ಬ ನಿಮಗೊಂದು ಶುಭ ಸುದ್ದಿಯನ್ನು ತಂದುಕೊಡುತ್ತೆ. ಬಟ್ಟೆ, ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ಕೇಶಾಲಂಕಾರ, ಮೇಕಪ್ಪು, ಈ ರಂಗಗಳ ವೃತ್ತಿ, ಉದ್ಯೋಗ, ವ್ಯವಹಾರ ತೊಡಗಿಸ್ಕೊಂಡಿದ್ದೀರಿ. ಇಂಟೀರಿಯರ್, ಕನ್ಸ್ಟ್ರಕ್ಷನ್, ರಿಯಲ್ ಎಸ್ಟೇಟ್, ಪ್ರಾಪರ್ಟಿ ಡೆವಲಪ್ಮೆಂಟ್, ಫಿನಾನ್ಸ್ ಮ್ಯಾನೇಜ್ಮೆಂಟ್, ಮೆಡಿಕಲ್, ಈ ರೀತಿಯದ್ದು, ಜಡ್ಜಸ್ಸು, ಲಾಯರು, ಡಾಕ್ಟರುಗಳು, ಸರ್ಜನ್ಗಳು, ಈ ರೀತಿಯ ವೃತ್ತಿ ಪ್ರೊಫೆಷನಲ್ಸ್ಗಳಾಗಿದ್ದೀರಿ. ವಿಶೇಷ ಹೆಸರು, ಸನ್ಮಾನ ಪಡೆಯತಕ್ಕಂಥ ಒಂದು ವಾರ. ಆರೋಗ್ಯ ನೋಡ್ಕೊಳ್ಳಿ. ಕನ್ಯಾ ರಾಶಿ, ರಾಶಿಯಾಧಿಪತಿ 12ನೇ ಮನೆಯಲ್ಲಿರೋದ್ರಿಂದ ವಿಪರೀತ ಓಡಾಟ, ಸುತ್ತಾಟ, ಖರ್ಚು ಇವುಗಳು ತಂದಿಡತಕ್ಕಂಥದ್ದಾಗುತ್ತೆ. ಆದರೂ ಭಾಗ್ಯಕಾರಕ ಶುಕ್ರ
ಚೆನ್ನಾಗಿದ್ದಾನೆ. ಶುಕ್ರ 12ನೇ ಮನೆಯಲ್ಲೇ ಇರಬೇಕು, ಭೋಗಕಾರಕ. ಭೋಗದಿಂದ ಬದುಕು, ಭೋಗದ ಜೀವನ, ಭೋಗದ ಊಟ, ಭೋಗದ ಬಟ್ಟೆ, ಭೋಗದ ಹೆಸರು, ಇವೆಲ್ಲವನ್ನೂ ಪಡೆಯತಕ್ಕಂಥ ಅತ್ಯದ್ಭುತವಾದಂಥ ವಾರವಾಗಿರುತ್ತೆ. ವಿಪರೀತ ರಾಜಯೋಗವನ್ನು ತಂದುಕೊಡ್ತಾನೆ. ದೂರದ ಕೆಲಸ, ದೂರದಿಂದ ಆಗಬೇಕಾದ ಕೆಲಸ, ದೂರದಿಂದ ಬರಬೇಕಾದ ದುಡ್ಡು, ದೂರದಿಂದ ಆಗಬೇಕಾದಂಥ ವ್ಯವಹಾರಗಳಲ್ಲಿ ದಿಢೀರ್ ಬೆಳವಣಿಗೆಗಳು ಕಾಣತಕ್ಕಂಥ ಒಂದು ವಾರವಾಗಿರುತ್ತದೆ. ದೊಡ್ಡ ರಿಸ್ಕ್ ತಗೋಬೇಡಿ, ಟ್ರೇಡಿಂಗ್ ಅಂತ ಹೋಗ್ಬೇಡಿ, ಸ್ಟಾಕ್ ಮಾರ್ಕೆಟ್ ಅಂತ ಹೋಗ್ಬೇಡಿ. ಬುಧ ಬುದ್ಧಿಕಾರಕ ತಲೆಕೆಟ್ಟು ಕೂತಿದ್ದಾನೆ, ಆತ್ಮಕಾರಕ ಚೆನ್ನಾಗಿದ್ದಾನೆ. ಹಾಲು, ಬೆಣ್ಣೆ, ತುಪ್ಪ, ವೈದಿಕ, ಜ್ಯೋತಿಷ್ಯ, ಪೌರೋಹಿತ್ಯ, ಆಗಮ, ದಾರಿ ತೋರಿಸುವ ವೃತ್ತಿ, ಉದ್ಯೋಗ, ವ್ಯವಹಾರಗಳು ವಿಶೇಷ ಪ್ರಗತಿ ಕಾಣತಕ್ಕಂಥ ಒಂದು ವಾರ. ತುಲಾ ರಾಶಿಗೆ ಬಂಪರ್ ಬೆಳೆ. ಶುಕ್ರ ಬುಧ 11ನೇ ಮನೆಯಲ್ಲಿರೋದ್ರಿಂದ ತುಂಬಾ ಚೆನ್ನಾಗಿದೆ. ವೃತ್ತಿ ರಂಗದಲ್ಲಿರ್ಬೋದು, ವ್ಯವಹಾರ ರಂಗದಲ್ಲಿರ್ಬೋದು, ಮಾತುಕತೆಗೆ ಸಂಬಂಧಿತ ವೃತ್ತಿ, ಕನ್ಸಲ್ಟೆನ್ಸಿ, ಕಸ್ಟಮರ್ ಸರ್ವಿಸ್ಗೆ ಸಂಬಂಧಪಟ್ಟದ್ದು, ಸೇಲ್ಸು, ಮಾರ್ಕೆಟಿಂಗು, ಗೌರ್ಮೆಂಟ್ ಪ್ರಾಜೆಕ್ಟ್, ಗೌರ್ಮೆಂಟ್ ವ್ಯವಹಾರ, ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಟ್ರಾವೆಲ್ಸು, ವೆಹಿಕಲ್ಸು, ಸ್ತ್ರೀಯರು, ಅಲಂಕಾರ, ಗಾರ್ಮೆಂಟ್ಸು, ಬೋಟಿಕ್ಕು, ಕುಣಿತ, ಮೋಜು, ಮಸ್ತಿ, ಸಂಕಲನ, ಪೇಂಟಿಂಗು, ಈ ರೀತಿಯ ವೃತ್ತಿ, ಉದ್ಯೋಗ, ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿರೋರಿಗೆ ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ವಾರ. ಇನ್ನು ವೃಶ್ಚಿಕ ರಾಶಿಗೆ ಸಪ್ತಮಾಧಿಪತಿ ಕೇಂದ್ರದಲ್ಲಿ, ಲಾಭಾಧಿಪತಿ ಕೇಂದ್ರದಲ್ಲಿ, ದಶಮಾಧಿಪತಿ ಭಾಗ್ಯದಲ್ಲಿ. ಸೊ ವೃತ್ತಿಪರವಾಗಿ ಭಾಗ್ಯೋದಯವಾಗುತ್ತದೆ, ವ್ಯವಹಾರ ಪರವಾಗಿ ಭಾಗ್ಯೋದಯವಾಗುತ್ತದೆ. ಆತ್ಮೀಯರ ಭೇಟಿ, ಸುತ್ತಾಟ, ನನ್ನಮ್ಮ, ನನ್ನ ಕುಟುಂಬ, ನನ್ನ ಬದುಕು, ನನ್ನ ವ್ಯವಸ್ಥೆ, ಮದುವೆ ಇಲ್ಲದವರಿಗೆ ಮದುವೆ, ಮನೆ ಇಲ್ಲದವರಿಗೆ ಮನೆ, ಕುಟುಂಬವಿಲ್ಲದವರಿಗೆ ಕುಟುಂಬ, ಪ್ರಮೋಷನ್ ಇಲ್ಲದವರಿಗೆ ಪ್ರಮೋಷನ್, ಉದ್ಯೋಗವಿಲ್ಲದವ್ರಿಗೆ ಒಂದು ಸಣ್ಣ ಕೆಲಸ ಆದ್ರೂ ಸಿಗುತ್ತೆ. ಆ ಥರದ್ದು ತೀರಾ ಕಷ್ಟ ಬಿಟ್ಟು ಹೋಗುತ್ತದೆ. ಈ ವಾರ ಒಂದು ರೀತಿ ಸುಗ್ರೀವನಿಗೆ ಆ ವನವಾಸ ಕಳೆದಂತೆ ರಾಮನ ಒಂದು ಬಾಣದಿಂದ ಎಲ್ಲಾ ಸಮಸ್ಯೆ ದೂರ ಹೋದ ಹಾಗೆ ನಿಮ್ಮ ಸಮಸ್ಯೆಗಳು ತಿಳಿಯಾಗುತ್ತವೆ, ದೂರ ಹೋಗುತ್ತವೆ. ಅಂಥದ್ದೊಂದು ಭಾಗ್ಯೋದಯವನ್ನ ನೋಡ್ತಕ್ಕಂಥದ್ದು. ಭೂಮಿ, ಮನೆ, ರಿಯಲ್ ಎಸ್ಟೇಟ್, ಕನ್ಸಲ್ಟೆಂಟ್, ಬಂಗಾರ, ಬೆಳ್ಳಿ, ಅಲಂಕಾರ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಉದ್ಯೋಗ, ತುಂಬ ಭಾರವಲ್ಲದ, ತುಂಬ ಕಷ್ಟವಲ್ಲದ ವೃತ್ತಿ, ಉದ್ಯೋಗಗಳು, ಮಾಡ್ಲಿಂಗ್ ಏಜೆನ್ಸಿಲಿ ಇದ್ದೀರಾ, ಮಾಡ್ಲಿಂಗ್ ಲೈನಲ್ಲಿ ಇದ್ದೀರಾ, ಆಮೇಲೆ ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಉದ್ಯೋಗ, ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ, ರಿಯಲ್ ಎಸ್ಟೇಟಲ್ಲಿ ಇದ್ದೀರಾ, ಮೆಡಿಸಿನ್ಸ್, ಕೆಮಿಕಲ್, ಫರ್ಟಿಲೈಸರ್ಸ್, ಭೂಮಿ, ಜಲಪಾತಗಳು, ಬಂಡೆಗಳು, ಕ್ರಷರ್ಸು, JCB, ಮೆಷಿನ್ನು, ಪೊಲೀಸ್ ಇಲಾಖೆ, ರಕ್ಷಣಾ ಇಲಾಖೆ, ಇಂಥವುಗಳಲ್ಲೂ ವೃತ್ತಿ, ಉದ್ಯೋಗ ತೊಡಗಿಸ್ಕೊಂಡಿದ್ದೀರಾ. ವಿಶೇಷ ಅಭಿವೃದ್ಧಿಯನ್ನ ಕಾಣತಕ್ಕಂಥ ಒಂದು ವಾರ. ಧನುಸು ರಾಶಿ ಭಾಗ್ಯದಲ್ಲಿ ಶುಕ್ರ ಬುಧ, ಲಾಭಾಧಿಪತಿ ಭಾಗ್ಯದಲ್ಲಿ, ದಶಮಾಧಿಪತಿ ಭಾಗ್ಯದಲ್ಲಿ. ಲಾಭ ಬರುತ್ತೆ, ಬಟ್ ಅಷ್ಟೇ ಖರ್ಚಿಟ್ಟಿರ್ತಾನೆ. ಯಾಕಂದ್ರೆ ರಾಶಿಯಾಧಿಪತಿ 6ನೇ ಮನೆಯಲ್ಲಿರೋದ್ರಿಂದ ಏನೋ ಒಂದು ದೊಡ್ಡ ದೊಡ್ಡ ಕಮಿಟ್ಮೆಂಟ್ ಇಟ್ಕೊಳ್ತಕ್ಕಂಥದ್ದಾಗುತ್ತೆ. ಕಲಾರಂಗದಲ್ಲಿರೋರಿಗೆ ಒಂದು ಸರ್ಪ್ರೈಸ್ ಎಲಿಮೆಂಟ್ಸ್ಗಳು ಕೆಲವೊಂದು ಇರ್ತವೆ. ದೂರದ ಬೆಟ್ಟ ನುಣ್ಣಗೆ ಅಂತ ಏನಾದರೂ ದೊಡ್ಡ ರಿಸ್ಕ್ ತಗೊಂಡು ಹೋಗಬೇಡಿ ಅಷ್ಟೇ. ಯಾರೋ ಹೇಳಿದ್ರು ಇನ್ವೆಸ್ಟ್ ಮಾಡಿಬಿಡ್ತಾನೆ, ನಿಮಗೆ ಗೊತ್ತಿಲ್ಲದ ರಂಗ, ಗೊತ್ತಿಲ್ಲದ ವ್ಯಾಪಾರ, ಗೊತ್ತಿಲ್ಲದ ವ್ಯವಹಾರ ಮಾಡ್ಲಿಕ್ಕೆ ಹೋಗಬೇಡಿ. ವಿಶ್ವಾಸವಿರೋ ಕಡೆ ವ್ಯಾಪಾರ ಮಾಡ್ಲಿಕ್ಕೆ ಹೋಗಬೇಡಿ, ವ್ಯವಹಾರ ಮಾಡ್ಲಿಕ್ಕೆ ಹೋಗಬೇಡಿ. ಅಲ್ಪ ಸ್ವಲ್ಪ ಧನ ಲಾಭ, ಭೂಮಿ ಲಾಭ, ಬಂಗಾರ ಲಾಭ, ಬೆಳ್ಳಿ ಲಾಭ, ಅಲಂಕಾರ, ಒಪ್ಪ, ಓರಣ, ವಾಯ್ಸ್ ಓವರ್, ಕಸ್ಟಮರ್ ಸರ್ವಿಸ್, ಟೀಚಿಂಗ್, ಪ್ರೀಚಿಂಗ್, ಕಲೆಗೆ ಸಂಬಂಧಪಟ್ಟಂತ ಕಲಿಕೆ, ಸ್ಪೋರ್ಟ್ಸ್ ಲೈನಲ್ಲಿ ಇದ್ದೀರಾ ಇಲ್ಲ ಕಲಾರಂಗದಲ್ಲಿ ಇದ್ದೀರಾ, ಅದಕ್ಕೆ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗ, ವ್ಯವಹಾರ, ವ್ಯಾಪಾರ ವಿಶೇಷ ಅಭಿವೃದ್ಧಿಯನ್ನ ಪಡೆಯತಕ್ಕಂಥ ವಾರ. ಮಕರ ರಾಶಿ ಸ್ವಲ್ಪ ಬಾಧೆಯೇ ಈ ವಾರ, ಜಾಗ್ರತೆ. ಯಾಕಂದ್ರೆ ಭಾಗ್ಯಾಧಿಪತಿ ಯೋಗಕಾರಕ ಶುಕ್ರ ಅಷ್ಟಮದಲ್ಲಿ ಅಸ್ತಂಗತ, ಆತ್ಮಕಾರಕನ ಮನೆಯಲ್ಲಿರೋದ್ರಿಂದ ದಗ್ಧಂ. ಆ ಆತ್ಮಕಾರಕ ಉಗ್ರನಾಗಿ ಪ್ರಬಲ ಚಂದ್ರ ಸಪ್ತಮದಿಂದ ಬೇರೆ ನೋಡ್ತಿರೋದ್ರಿಂದ, ಕುಜ ಬೇರೆ ಪಂಚಮದಲ್ಲಿರೋದ್ರಿಂದ ಸ್ವಲ್ಪ ನಿಮ್ಮ ಲೆಕ್ಕಾಚಾರಗಳು ತಾರುಮಾರಾಗ್ತವೆ. ಯಾವುದೇ ದೊಡ್ಡ ರಿಸ್ಕಿನ ವ್ಯವಹಾರ, ವ್ಯಾಪಾರ, ಇನ್ವೆಸ್ಟ್ಮೆಂಟು, ಡೆವಲಪ್ಮೆಂಟು ಸುಮ್ಮನೆ ಅಲಿಸ್ತಾನೆ, ಸುತ್ತಿಸ್ತಾನೆ, ಓಡಾಡಿಸ್ತಾನೆ ಮಾಡ್ಲಿಕ್ಕೆ ಹೋಗಬೇಡಿ. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಇರೋದನ್ನ ನಿಭಾಯಿಸಿ.
ಇರುವುದನ್ನು ನಿಭಾಯಿಸಿ. ದೂರದ ಕೆಲಸ, ದೂರದ ವ್ಯಾಪಾರ, ಗೊತ್ತಿಲ್ಲದ ಮಾತುಕತೆ ಬೇಡ. ಮಧ್ಯವರ್ತಿಯ ಕೆಲಸ, ಕನ್ಸಲ್ಟೆನ್ಸಿ. ಯಾಕಂದ್ರೆ ಬುಧ ಅಷ್ಟಮದಲ್ಲಿದ್ದಾನೆ. ಮಧ್ಯವರ್ತಿ, ಏನು ರಿಸ್ಕ್ ಇಲ್ಲ ಸರ್, ಯಾರ್ದೋ ಏನೋ ಗೊತ್ತು, ಮಾಡಿಸ್ತಾನೆ, ನೋಡ್ತಾನೆ, ಹೇಳ್ಕೊಡ್ತಾನೆ, ತೋರಿಸ್ಕೊಡ್ತಾನೆ, ಇದೋ ಈ ಮನೆ, ಈ ಜಾಗ, ಈ ವ್ಯವಹಾರ, ಈ ಗಾಡಿ, ಈ ಬಂಗಾರ, ಈ ಬೆಳ್ಳಿ, ಈ ರೀತಿ ಕನ್ಸಲ್ಟೆಂಟ್, ಸೇಲ್ಸ್, ಮಾರ್ಕೆಟಿಂಗ್, ಅಡ್ವೈಸರ್, ಅಡ್ವೊಕೇಟ್, ಲೀಗಲ್ ಅಡ್ವೈಸರ್, ಇನ್ಶೂರೆನ್ಸ್ ಅಡ್ವೈಸರ್, ಮ್ಯಾನೇಜ್ಮೆಂಟ್ ಅಡ್ವೈಸರ್ ರೀತಿಯ ವೃತ್ತಿ, ಉದ್ಯೋಗ, ವ್ಯವಹಾರ ಅದ್ಭುತ ಪ್ರಗತಿ ಕಾಣತಕ್ಕಂಥ ಒಂದು ವಾರವಾಗಿರುತ್ತದೆ. ಇನ್ನು ಕುಂಭರಾಶಿ, ಕೇಂದ್ರದಲ್ಲಿ ಶುಕ್ರ ಬುಧ, ಪಂಚಮಾಧಿಪತಿ ಸಪ್ತಮದಲ್ಲಿ, ಭಾಗ್ಯಾಧಿಪತಿ ಸಪ್ತಮದಲ್ಲಿ, ಸುಖಾಧಿಪತಿ ಸಪ್ತಮದಲ್ಲಿ, ಸುಖದಲ್ಲಿ ಗುರು, ದಕ್ಷಿಣಾಮೂರ್ತಿ ಹಾಗೂ ಸುಬ್ರಹ್ಮಣ್ಯ. ವಿಶೇಷ ಬಲವನ್ನು ಪಡಿತೀರಿ. ವೃತ್ತಿಪರವಾಗಿ, ವ್ಯವಹಾರ ಪರವಾಗಿ, ಉದ್ಯೋಗ ಪರವಾಗಿ, ಕುಟುಂಬ ಪರವಾಗಿ ಚೆನ್ನಾಗಿದೆ. ಒಂದು ಮನೆ ತಗೊಳ್ಳೋದು, ಜಾಗ ತಗೊಳ್ಳೋದು, ಮನೆ ಬದಲಾವಣೆ, ವಾಹನ ಬದಲಾವಣೆ, ಈ ರೀತಿಯ ಪ್ರಯತ್ನದಲ್ಲಿರ್ತಕ್ಕಂಥವರಿಗೆ ಒಂದು ವಿಶೇಷ ಯಶಸ್ಸನ್ನು ನೋಡ್ತಕ್ಕಂಥ ಅದ್ಭುತವಾದಂಥ ವಾರವಾಗಿರುತ್ತದೆ. ಸ್ತ್ರೀಯರಿಗೆ ಸಂಬಂಧಿತ ವ್ಯವಹಾರಗಳು, ವ್ಯಾಪಾರಗಳು ಅದ್ಭುತವಾದಂಥ ಪ್ರಗತಿ ಚೆನ್ನಾಗಿದೆ. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಸ್ವಲ್ಪ ಜಾಗ್ರತೆ. ರಾಜದಂಡನೆ ಅಂದ್ರೆ ಗೌರ್ಮೆಂಟ್ ಟ್ಯಾಕ್ಸು, ಇನ್ಕಮ್ ಟ್ಯಾಕ್ಸು, ಸೇಲ್ಸ್ ಟ್ಯಾಕ್ಸು, ಸರ್ವಿಸ್ ಟ್ಯಾಕ್ಸು, ಈ ಥರದ ತೊಂದರೆಗಳೇನಾದರೂ ಇದ್ರೆ ಅದೊಂದು ಚೂರು ನಿಮ್ಮನ್ನು ಕಿಟಿಪಿಟಿ ಮಾಡತಕ್ಕಂಥದ್ದು ಇರುತ್ತದೆ. ಆದರೂ 6ನೇ ಮನೆಯ ಚಂದ್ರ ವಿಶೇಷ ಧೈರ್ಯವನ್ನ ಕೊಡ್ತಾನೆ. ಧೈರ್ಯೇ ಸಾಹಸೆ ಲಕ್ಷ್ಮಿ, ಮಹಾಲಕ್ಷ್ಮಿ, ಲಕ್ಷ್ಮೀನಾರಾಯಣರಿಬ್ರು ಸಪ್ತಮದಲ್ಲಿರುವುದರಿಂದ ಕೊಡುವುದು, ತಗೊಳ್ಳೋದು, ಮಾಡೋದು, ಇಂತಹ ಒಂದು ವ್ಯವಹಾರಗಳಲ್ಲಿ ತುಂಬಾ ಅದ್ಭುತವಾದಂಥ ಬೆಳವಣಿಗೆ ಇರುತ್ತೆ. ಬಟ್ ಸಪ್ತಮಾಧಿಪತಿ ಷಷ್ಟಮದಲ್ಲಿರೋದನ್ನ ಬರೋನು ಹೆಚ್ಚು ಲಾಭಕ್ಕೋ ಇನ್ನೊಂದು ಲೆಕ್ಕಾಚಾರಕ್ಕೋ ಇರತಕ್ಕಂಥದ್ದಿರುತ್ತೆ. ಜಾಗರೂಕತೆಯಿಂದ ನೋಡಿ ಹೆಜ್ಜೆ ಹಾಕತಕ್ಕಂಥದ್ದು ಮಾಡಿ. ಎಚ್ಚರಿಕೆ ಅಂದ್ರೆ ಏನು ಮಾಡೋಕ್ಕಾಗೋದಿಲ್ಲ. ಸಪ್ತಮಾಧಿಪತಿ ಷಷ್ಠ ಅಂದ್ರೆ ಅಲ್ಲೊಂದು ದುರ್ಬುದ್ಧಿ. ಷಷ್ಠಾಧಿಪತಿ ಷಷ್ಠ, ನಿಮ್ಮ ಶತ್ರುಗಳು ಯಾರು ಇಲ್ಲ, ನಿಮ್ಮ ಸುತ್ತಮುತ್ತ ಇರೋರೇ, ನಿಮ್ಮ ಹತ್ತಿರದವರೇ ಅನ್ನತಕ್ಕಂಥದ್ದಿರುತ್ತೆ. ಪರಪುರುಷ, ಪರಸ್ತ್ರೀ, ಇನ್ನೊಂದು ನೈತಿಕ, ಅನೈತಿಕ, ಈ ಥರದ್ದು ಏನಾದರೂ ಒಂದು ಎಡವಟ್ಟು ತಗೊಬಂದು ನಿಮ್ಮ ಪಕ್ಕದಲ್ಲಿ ನಿಲ್ಲಿಸ್ಬಿಡುತ್ತೆ. ಜಾಗರೂಕತೆ. ಇನ್ನು ಮೀನರಾಶಿ, ವಿಶೇಷವಾಗಿ ಲಕ್ಷ್ಮೀನಾರಾಯಣರು 6ನೇ ಮನೆಯಲ್ಲಿದ್ದಾರೆ. ಅದೊಂದು ಚೂರು ದುಡ್ಡು ವಿಪರೀತ ಬುದ್ಧಿಯಿಂದಲೋ, ವಿಪರೀತ ಕ್ಯಾಲ್ಕುಲೇಷನ್ ಇಂದಲೋ, ಇಲ್ಲ ವಿಪರೀತ ರಿಸ್ಕ್ ತಗೊಳಕ್ ಹೋಗಿ, ಇಲ್ಲ ವಿಪರೀತ ಲಾಲಸೆಗೆ ಒಳಗಾಗಿಯೋ, ವಿಪರೀತ ಆಸೆಗೆ ಒಳಗಾಗಿಯೋ, ವಿಪರೀತ ಇನ್ವೆಸ್ಟ್ಮೆಂಟ್ ಮಾಡೋದು ಹೋಗೋದು, ಇಲ್ಲ ತುಂಬಾ ದೊಡ್ಡ ಹೈ ರಿಸ್ಕ್ ತಗೊಳ್ಳೋದು, ಹೈ ರಿಸ್ಕ್ ಇನ್ವೆಸ್ಟ್ಮೆಂಟ್, ಹೈ ರಿಸ್ಕ್ ಪ್ರಾಜೆಕ್ಟು, ಹೈ ರಿಸ್ಕ್ ಲೆಕ್ಕಾಚಾರಗಳಿಂದ ದುಡ್ಡು ಕಳ್ಕೊಳ್ಳೋಂಥದ್ದುಂಟು. ಅಷ್ಟಮಾಧಿಪತಿ ಶುಕ್ರ 6ನೇ ಮನೆ, ಆರೋಗ್ಯ ನೋಡ್ಕೊಳ್ಳಿ. ಸ್ತ್ರೀಯರಿಂದ ಜಾಗ್ರತೆ, ಪರಸ್ತ್ರೀಯರಿಂದ ಜಾಗ್ರತೆ, ಪರಪುರುಷರಿಂದ ಜಾಗ್ರತೆ. ಬುಧ 6ನೇ ಮನೆ, ವಿಪರೀತ ಬುದ್ಧಿ. ನಿಮ್ ಕ್ಯಾಲ್ಕುಲೇಷನ್ಸ್ ಬೇರೆಯವ್ರಿಗೆ ವರ್ಕ್ ಆಗುತ್ತೆ, ವರ್ಕ್ ಆಗಲಿ. ಅದರಿಂದ ಸಂಭಾವನೆ. ಲೈಕ್ ಕನ್ಸಲ್ಟೆಂಟ್, ಮಾಡ್ಲಿಂಗ್ ಏಜೆನ್ಸಿ ಇರ್ಬೋದು, ಅಡ್ವರ್ಟೈಸಿಂಗ್ ಏಜೆನ್ಸಿ ಇರ್ಬೋದು, ಈವೆಂಟ್ಸ್ ಮ್ಯಾನೇಜ್ಮೆಂಟ್ ಇರ್ಬೋದು, ಮದುವೆ ಮನೆಗಳು, ಮದುವೆಗಳ ಸಂಭ್ರಮ, ಶ್ರಾವಣ ಅಂತ ಹೇಳ್ತಿದ್ದ ಹಾಗೆ ಹಬ್ಬಗಳ ಸಂಭ್ರಮ, ಹಬ್ಬಗಳ ಒಂದು ಆಚರಣೆ. ಸೊ ಅಂಥದ್ದನ್ನ ಮ್ಯಾನೇಜ್ ಮಾಡೋದು, ನೋಡ್ಕೊಳ್ಳೋದು, ಈ ರೀತಿಯ ರಿಸ್ಕ್ ಇಲ್ಲದ, ತುಂಬಾ ದೊಡ್ಡ ರಿಸ್ಕ್ ಇಲ್ಲದ, ದೊಡ್ಡ ಇನ್ವೆಸ್ಟ್ಮೆಂಟ್ ಇಲ್ಲದ ವ್ಯವಹಾರಗಳು ಅದ್ಭುತ ಪ್ರಗತಿ ಕೊಡ್ತೇವೆ. ಒಂಥರ ವಿಪರೀತ ರಾಜಯೋಗ ಕೂಡ. 6ನೇ ಮನೆಯವನು 8ನೇ ಮನೆ, 8ನೇ ಮನೆಯವನು 6ನೇ ಮನೆಯಲ್ಲಿರೋದು ಒಂಥರ ವಿಶೇಷ ಬಲ. ಬಟ್ ಅದು ಎಷ್ಟು ಹೆಂಗಿರುತ್ತೆ ಅಂದ್ರೆ ಒಂಥರ ಜೂಜಾಡಿಸ್ದ ಹಾಗೆ. ಬಂದ್ರೆ ಬಂತು, ಹೋಯ್ತು ಅಂದ್ರೆ ಎಲ್ಲ ತಗೊಂಡು ಹೋಯ್ತು ಅನ್ನೋ ರೀತಿನಲ್ಲಿ ಇರುತ್ತೆ. ಸೊ ಜೂಜಾಟ, ಸಟ್ಟ, ಬಾಜಿ, ಹೈ ರಿಸ್ಕು, ಹೈ ಸ್ಟೇಕು, ಈ ಬಿಟ್ ಕಾಯಿನ್ಸು, ಟ್ರೇಡಿಂಗು, ಸ್ಟಾಕ್ ಮಾರ್ಕೆಟು, ನೆನಪಿಡಿ ಅಮೇರಿಕದ ಹೇಳ್ತಿದ್ದಾನೆ, ಬರೆದಿಟ್ಕೊಳ್ಳಿ. ಅಮೇರಿಕದ ಬಲೂನ್ ಯಾವಾಗ ಹೊಡೆಯುತ್ತೋ ಗೊತ್ತಿಲ್ಲ. ಬೂಮ್. ಅಮೇರಿಕದ ಬಲೂನ್ ಯಾವಾಗ ಹೊಡೆಯುತ್ತೋ ಗೊತ್ತಿಲ್ಲ. ಎಂಟೈರ್ ವರ್ಲ್ಡ್ ಇಸ್ ಡಿಪೆಂಡಿಂಗ್ ಆನ್ ಅಮೇರಿಕಾ ಆ್ಯಂಡ್ ದಟ್ ಚೈನಾದು ಕೂಡ ಮುಚ್ಚಿಟ್ಟಿದ್ದಾರೆ. ಸತ್ಯ ಕಹಿಯಾಗಿ ಹೊರಗಡೆ ಬಂತು ಅಂದ್ರೆ ಬೂಮ್. ಇನ್ನೊಂದು ಸತ್ಯ ಹೇಳ, ಬರೆದಿಟ್ಕೊಳ್ಳಿ. ಭಾರತದ್ದು ಅಷ್ಟೇ ಮುಚ್ಚಿಟ್ಟಿದ್ದಾರೆ. ಕೆಲವೊಂದು ನಂಬರ್ಸು, ಇನ್ನೊಂದು ಏನೇನೋ ಹೇಳ್ತಿದ್ದಾರೆ ಅವರು. ಸೊ ಅದರಿಂದ ಜಾಗ್ರತೆ. ಈ ಥರದ್ದು ವೊಲಟೈಲ್ ಮಾರ್ಕೆಟಿಂಗ್, ವೊಲಟೈಲ್ ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟಂಥ ವ್ಯವಹಾರಗಳಲ್ಲಿ ಜಾಗರೂಕತೆಯಿಂದ ನೋಡಿ ಹೆಜ್ಜೆ ಹಾಕಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ. ಮಾಮಶಂಕರ.
ನನ್ನ ಪ್ರೀತಿಯ ಆತ್ಮೀಯ ಬಂಧುಗಳೇ, ನಿಮ್ಮ ಮಕ್ಕಳು ಓದಿನಲ್ಲಿ ಚುರುಕು ಗಳಿಸಬೇಕಾ, ಒಳ್ಳೆ ಅಂಕ ಗಳಿಸಬೇಕಾ, ಒಳ್ಳೆ ಮಾರ್ಗದರ್ಶನ ಸಿಗಬೇಕಾ? ನನ್ನ ಆತ್ಮೀಯ ಸ್ನೇಹಿತರು ಶಾರದಾ ಅಕಾಡೆಮಿ ಅಂತ ಶ್ರೀನಗರ, ಬೆಂಗಳೂರಿನ ಶ್ರೀನಗರ ಬಸವನಗುಡಿ ಹತ್ರ ತೆಗೆದಿದ್ದಾರೆ. ನೀವು ಆಸುಪಾಸಿನಲ್ಲೇ ಇದ್ದೀರಿ, ನಿಮ್ಮ ಮಕ್ಕಳಿಗೆ ಒಳ್ಳೆ ಮಾರ್ಗದರ್ಶನ ಸಿಗಬೇಕಾ? ಖಂಡಿತ ಶಾರದಾ ಅಕಾಡೆಮಿಯ ಮಾರ್ಗದರ್ಶನ ನಿಮಗೆ ಸಿಗಲಿ, ನಿಮ್ಮ ಮಕ್ಕಳಿಗೂ ಸಿಗಲಿ. ಒಳ್ಳೆ ಅಂಕ, ಒಳ್ಳೆಯ ಒಂದು ಮಾರ್ಗದರ್ಶನ ಅವರ ಪಾಲಿಗೆ ಸಿಗಲಿ. ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳನ್ನ ಮುಂದಿನ ಭಾಗದಲ್ಲಿದೆ, ದಯಮಾಡಿ ಸದುಪಯೋಗ ಪಡಿಸಿಕೊಳ್ಳಿ ಅಂತ ಕೇಳ್ಕೊತಿದ್ದೇನೆ. ನಮಾಮಿ ಶಂಕರ.